ಕಲಿಸುವುದಕ್ಕೂ ನನಗೆ ಸಾಲ ಮಾಡಲಿಲ್ಲ ನಾನು. ಆದರೆ ಮಕ್ಕಳನ್ನು ಹೇಗೆ ಸಾಕಬೇಕಾ ಹಾಗೆ ಸಾಕಿದ್ದೇನೆ. ಅದು ದೇವರ ದಯ. ನಾನು ಇದು ಬೇಸಿಗೆಯಲ್ಲಿ ಯಕ್ಷಗಾನಕ್ಕೆ ಹೋದರೆ ಮತ್ತೆ ಪತ್ತಣಾಜಿ ಕಳೆದ ಮೇಲೆ ಏನು ಮಾಡುವುದಪ್ಪ ಅಂತ ಗ್ರಹಿಸಿದಾಗ ನನಗೆ ಕಟೀಲ್ನಲ್ಲಿ 18 ವರ್ಷಗಳಿಂದ ಈ ಕೆಲಸ ಸಿಕ್ಕಿದೆ ನನಗೆ. ಇದನ್ನು ಕೇಳಿದಾಗ ನಾನು ಯಾವ ಲೋಕದಲ್ಲಿ ಇದ್ದೇನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಾವೇ ನಮ್ಮ ಕಣ್ಣಾರೆ ನಾವು ನೋಡಿದೆ ಅಂದ್ರೆ ರಾತ್ರಿ ಹಗಲು 12 ಗಂಟೆ ರಾತ್ರಿವರೆಗೂ ಪ್ರಾಕ್ಟೀಸ್ ಮಾಡಿ ನನಗೂ ಪ್ರಾಕ್ಟೀಸ್ ಕೊಟ್ಟು ಹೋಗಿದ್ದಾರೆ ನನ್ನ ಪಪ್ಪ. ಅವರು ಕಾಲಿಗೆ ಹೆಜ್ಜೆ ಕಟ್ಟಿ ರಾತ್ರಿ ನಿದ್ದೆಗೆಟ್ಟು ಅವರು ನಮ್ಮ ದುಡ್ಕೊಂಡು ಬಂದು ನಮ್ಮನೆ ಒಂದು ಈ ಲೆವೆಲ್ ತನಕ ಈ ಹಂತ ತನಕ ತಂದುಕೊಟ್ಟಿದೆ. ಅದೊಂದು ಅವರಿಗೆ ನಾವು ಅವರ ಋಣನ ಯಾವತ್ತೂ ತೀರಿಸ್ಲಿಕ್ಕಿಲ್ಲ ಅಂತ. ಅವತ್ತೆಲ್ಲ ನಡ್ಕೊಂಡು ಬರ್ತಾ ಇದ್ರು ಪಪ್ಪ, ತುಂಬ ನಡೀತಾ ಇದ್ರು. ಆದರೂ ಕೂಡ ನಮ್ಮನ್ನು 3 ಜನನನ್ನು ಸೈಕಲಲ್ಲೆಲ್ಲ ಕೂರಿಸ್ಕೊಂಡು ಆಮೇಲೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅದು ಈಗಲೂ ನೆನಪುಂಟು. ಮಡಿ ತುತ್ತುದು ಪಡಿ ಬಾಕಿಲಿಡುಂತಿದೆ ದರ್ಶನ ಕೊರ್ಲೆ ಓ ಸತ್ಯ. ಮಡಿ ತುತ್ತುದು ಪಡಿ ಬಾಕಿಲಿಡುಂತಿದೆ ದರ್ಶನ ಕೊರ್ಲೆ ಓ ಸತ್ಯ. ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕು ಯಕ್ಷಗಾನ ಪ್ರಪಂಚಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ತಾಲೂಕು. ನೂರಾರು ವೇಷಧಾರಿಗಳು, ಹಿಮ್ಮೇಳ ಮುಮ್ಮೇಳ ಕಲಾವಿದರು ಎಲ್ಲರೂ ಕೂಡ ಬಂದಿರುವಂಥ ಒಂದು ಸಾಧನಶೀಲವಾದಂಥ ಒಂದು ತಾಲೂಕು, ಪ್ರಸಿದ್ಧಿಯನ್ನು ಪಡೆದಿರುವಂಥ ತಾಲೂಕು. ಅಂಥ ತಾಲೂಕಿನಲ್ಲಿ ಹಲವು ಯಕ್ಷ ಕಲಾವಿದರು ವಿವಿಧ ಮೇಳಗಳಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಕ್ಷರಂಗದ ಸವ್ಯಸಾಚಿ ಗುಡ್ಡಪ್ಪ ಸುವರ್ಣ ಕೂಡ ನಾವು ತಾಲೂಕಿನ ಹೆಮ್ಮೆಯ ಒಬ್ಬ ಕಲಾವಿದ. ಅವರ ಬದುಕಿನ ಸಂಗತಿಗಳನ್ನು, ಅವರ ಯಕ್ಷಕಲಾ ಸೇವೆಯನ್ನು ಮೊದಲಿನ ಎಪಿಸೋಡ್ನಲ್ಲಿ ನಾವು ನಿಮಗೆ ಅವರದೇ ಮಾತುಗಳಲ್ಲಿ ಅವರು ಅಭಿವ್ಯಕ್ತಿಸಿದ್ದಾರೆ. ಅಂಥ ಕಲಾವಿದನ ಬದುಕಿನ ಹಿಂದಿನ ಕಷ್ಟ ನಷ್ಟಗಳಿರ್ಬೋದು, ಅವರು ಪಡೆದಿರುವಂಥ ಯಾವೆಲ್ಲ ಶಕ್ತಿಗಳ ಮೂಲಕ ಅವರು ತಮ್ಮ ಬದುಕಿನಲ್ಲಿ ಮೇಲೆ ಬಂದರು. ಜೊತೆಗೆ ಯುವಜನ ಮೇಳಗಳಲ್ಲಿ ಕೂಡ ನೂರಾರು ಯುವಕ ಯುವತಿಯರಿಗೆ ತರಬೇತಿಯನ್ನು ಮಾಡಿ ಅವರನ್ನು ಮುನ್ನಡೆಸಿದರು. ಅವರ ಮೂಲಕ ಅವರ ಶಿಷ್ಯ ಪರಂಪರೆ ಒಂದು ರೀತಿಯಲ್ಲಿ ಬೆಳಕಿಗೆ ಬಂತು. ಈ ವಿಚಾರಗಳು ಮಾತ್ರ ಅಲ್ಲ, ಅವರಿಗೆ ಒಂದು ಯಕ್ಷರಂಗದ ಇವತ್ತಿನ ಏನು ಧ್ರುವ ತಾರೆಯಂತೆ ಮಿಂಚುತ್ತಾ ಇರುವಂತಹ ಪಟ್ಲ ಸತೀಶ್ ಶೆಟ್ಟಿಯವರ ಪಟ್ಲ ಟ್ರಸ್ಟ್ ಏನಿದೆ, ಯಕ್ಷಗಾನ ಟ್ರಸ್ಟ್ ಏನಿದೆ, ಅದರ ಮೂಲಕ ಒಂದು ಮನೆ ನಿರ್ಮಾಣ ಆಯಿತು. ಈ ವಿಚಾರಗಳನ್ನೆಲ್ಲ ಈ ಒಂದು ಎಪಿಸೋಡ್ನಲ್ಲಿ ನಾವು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುಡ್ಡಪ್ಪನ. ಗುಡ್ಡಪ್ಪ ಸುವರ್ಣ ಎನ್ನುವ ಹೆಸರಿನಲ್ಲಿ ಅವರ ವೈಯಕ್ತಿಕವಾದ ಸುವರ್ಣ ಏನಿದೆ, ಬದುಕಿನ ಸುವರ್ಣ ವರ್ಷಗಳನ್ನು ಅವರು ದಾಟಿದ್ದಾರೆ. ಇನ್ನು ಕೆಲವು ವರ್ಷ ಹೋದರೆ ಅವರು ಕಲಾ ಬದುಕಿನ ಸುವರ್ಣ ವರ್ಷಗಳನ್ನು ಕೂಡ ಅವರು ಪೂರೈಸಲಿಕ್ಕಿದ್ದಾರೆ. ಏನೇ ಇರಲಿ, ಬಹುಶಃ ಮನೆ ಬದುಕು ಮತ್ತು ಕಲಾ ಬದುಕು ಎರಡನ್ನು ಕೂಡ ಹೊಂದಾಣಿಕೆ ಮಾಡುವಂಥದ್ದು ತುಂಬ ಕಷ್ಟ ಒಬ್ಬ ಕಲಾವಿದನಿಗೆ. ತಮಗೆ 3 ಹೆಣ್ಣು ಮಕ್ಕಳು. ಹೌದು. ಬಹುಶಃ ಅವರನ್ನು ಬೆಳೆಸಲು ಆದಂತಹ ಕಷ್ಟ ನಷ್ಟಗಳು ನಮಗೆಲ್ಲ ಗೊತ್ತಿರುವಂಥದ್ದು. ಅಂಥ ಸವಾಲಿನ ಬದುಕನ್ನು ಮುನ್ನಡೆಸ್ತಾ, ಜೊತೆಗೆ ಈ ಕಲಾ ಬದುಕಿನ ಮೂಲಕ ಆ ಬದುಕನ್ನು ಕೂಡ ಮುನ್ನಡೆಸ್ತಾ ಇದ್ರಿ. ಆ ನೆನಪುಗಳನ್ನು ಹಂಚಿಕೊಳ್ಳುವುದಾದರೆ. ಗೆಜ್ಜೆ ಕಟ್ಟಿ ಹೆಜ್ಜೆ ಇಡುವುದರಿಂದಲೇ ನನಗೆ ಅದು ಪೂರಕವಾಯಿತು. 3 ಹೆಣ್ಣು ಮಕ್ಕಳಾದರೂ ಕೂಡ ನನಗೆ ಕಷ್ಟ ಅಂತ ಆಗಲಿಲ್ಲ. ಅವರು ವಿದ್ಯೆಯನ್ನು ಕಲಿತಿರುವಂಥ ಸಂದರ್ಭದಲ್ಲಿ ಅವರು ಒಳ್ಳೆ ವಿದ್ಯೆಯನ್ನು ಕಲಿತರು. ಆದರೆ ಅವರು ಹೋದಂಥ ಶಾಲೆಗಳಲ್ಲಿಯೂ ಕೂಡ ಮಾಸ್ಟ್ರು ಟೀಚರ್ ಅವರೆಲ್ಲ ಅವರಿಗೆ ಪುಸ್ತಕ ಸಮೇತ ಅವರಿಗೆ ತಂದು ಕೊಟ್ಟರು. ಅಂದರೆ ಮಾರ್ಕ್ ಇತ್ತು ಅಂತ ಅದರ ಅರ್ಥ. ಕಲಿಸುವುದಕ್ಕೂ ನನಗೆ ಸಾಲ ಮಾಡಲಿಲ್ಲ ನಾನು. ಆದರೆ ಮಕ್ಕಳನ್ನು ಹೇಗೆ ಸಾಕಬೇಕಾ ಹಾಗೆ ಸಾಕಿದ್ದೇನೆ. ಅದು ದೇವರ ದಯ. ಏನು ಮಕ್ಕಳ ಹೆಸರೇನು, ಅವರು ಏನು ಮಾಡ್ತಾ ಇದ್ದಾರೆ? ದೊಡ್ಡ ಮಗಳು ರಚನಾ ಅಂತೇಳಿ, ಅವಳು ಧರ್ಮಸ್ಥಳ ಇದು ಟ್ರಸ್ಟ್ನಲ್ಲಿ ಇದ್ಲು ಮೊದಲು, ಸೇವಾನಿರತೆಯಾಗಿ. ಆನಂತರ ಈಗ ಅವಳು ಪ್ರಗತಿಯಲ್ಲಿ, ಕಾಣಿಯೂರು ಪ್ರಗತಿ ಶಾಲೆಯಲ್ಲಿ ಟೀಚರ್ ಎಲ್ಲಿ ಮದುವೆ ಕೆಲಸ. ಅವಳನ್ನು ಕಕ್ಕೆಪದವು ಹರೀಶ್ ಕುಮಾರ್ ಅಂತೇಳಿ ಅವನಿಗೆ ಮದುವೆ ಮಾಡಿ ಕೊಟ್ಟದ್ದು. ಒಳ್ಳೆ ರೀತಿಯಲ್ಲಿ ಇದ್ದಾರೆ, ತೊಂದರೆ ಇಲ್ಲ. ಒಂದು ಹೆಣ್ಣು ಮಗಳಿಗೂ ಇದೆ, ತನ್ವಿ ಅಂತೇಳಿ. ಹಾಗೆ ಮತ್ತೆ ಮತ್ತೊಬ್ಬಳು ಮಧ್ಯದ ಮಗಳು, ಅವಳನ್ನು ಚಾರ್ವಕ್ಕ ಇತ್ಲಾಗಿ ಮರಕಡ ಎಂಬಲ್ಲಿಗೆ ರಮೇಶ ಎನ್ನುವನಿಗೆ ಮದುವೆ ಮಾಡಿಸಿಕೊಟ್ಟಿದ್ದೇವೆ. ಹಾಗೆ ಅವಳು ಈಗ ಮನೆಯಲ್ಲಿದ್ದಾಳೆ, ಹಾಗೆ ಅವಳು ಉದ್ಯೋಗದಲ್ಲಿದ್ದಾಳೆ. ಹಾಗೆ ಆಮೇಲೆ ಸಣ್ಣ ಮಕ್ಕಳು, ಅವಳ ಹೆಸರು ರಕ್ಷಿತಾ ಅಂತೇಳಿ, ಮತ್ತೆ ಸಣ್ಣವಳು ರಶ್ಮಿ, ಮನೆಯಲ್ಲೇ ಇದ್ದಾಳೆ ಈಗ. ಹಾಗೆ 3 ಹೆಣ್ಣು ಮಕ್ಕಳ ತಂದೆ ನಾನು. ಓಕೆ. ಬಹುಶಃ ಇದರ ಜೊತೆಗೆ ನೀವು ಬಹುಶಃ ನಾನು ಅರ್ಥ ಮಾಡಿಕೊಂಡಾಗಿ ನಿಮ್ಮ ಬದುಕಿನಲ್ಲಿ ಒಂದು ಘಟನೆ ಏನು ಪರೋಪಕಾರದ ಒಂದು ಆಕಸ್ಮಿಕ ಘಟನೆ. ನಿಮ್ಮ ಇಷ್ಟರವರೆಗೆ ನಾವು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ನಿಮ್ಮ ಎಲ್ಲ ನೀವು
ಈ ಒಂದು ಕಲಾ ಪ್ರಪಂಚದಲ್ಲಿ ಉನ್ನತ ಶಿಖರಕ್ಕೆ ಹೋಗ್ಲಿಕ್ಕೆ ಆಕಸ್ಮಿಕ ಘಟನೆಗಳಿಗೆ ಕಾರಣ ಆಗಿದೆ ಅಲ್ವಾ? ಅನೇಕ ಸಂದರ್ಭಗಳಲ್ಲಿ ಏನು ಮಾಸ್ಟರ್ ಕೊಟ್ಟ ಪೆಟ್ಟಿನಿಂದ ಹಿಡಿದು ಅನೇಕ ಘಟನೆಗಳು, ಧರ್ಮಸ್ಥಳದಲ್ಲಿ ಆದ ಘಟನೆಗಳನ್ನು ಕೂಡ ನೀವು ಕಳೆದ ಎಪಿಸೋಡ್ ನೆನಪಿಸಿಕೊಂಡ್ರಿ. ಏನು ಬಹುಶಃ ಯಾವುದೋ ಒಂದು ಘಟನೆ, ಸಹೋದರ ಸಹೋದರಿಯನ್ನ ಏನೋ ಒಂದು ನೀರಿಗೆ ಬೀಳುವಂಥ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡಿದಂತಹ ಒಂದೊಂದು ಘಟನೆಗಳನ್ನು ಕೇಳಿದ ನೆನಪು ಏನದು ಗುಡಪ್ಪಣ್ಣ? ಸರ್, ನಾನು ತಳಕಳ ಕಾಶಿ ವಿಶ್ವನಾಥೇಶ್ವರ ಮೇಳದಲ್ಲಿದ್ದಾಗ ಅಲ್ಲಿ ಹತ್ತಿರ ಮುರನಗರ ಅಂತ ಒಂದು ಜಾಗ ಇದೆ. ಅಲ್ಲಿ ನಾವು ಹೀಗೆ ಈ ಯಕ್ಷಗಾನದ ಸಾಮಗ್ರಿಗಳನ್ನು ಮಾಡುವುದಕ್ಕೆ ನಾನು ಕಲಿತದ್ದು ತಳಕಳ ಮೇಳದಲ್ಲಿ. ಅವರು ನನಗೆ ಕಲಿಸಿದ್ರು, ಮಳೆಗಾಲದಲ್ಲಿ ಏನು ಮಾಡ್ತೀಯ, ಇದನ್ನಾದರೂ ಕಲಿ ಅಂತ ಹೇಳಿ. ಹಾಗೆ ಅದನ್ನು ಮಾಡ್ತಾ ಇರುವಾಗ ಒಂದು ಮನೆಯಿಂದ ದಿನಾ ಜಗಳ ಎನ್ನುವುದು ಒಂದು ಕೇಳ್ತಾ ಇತ್ತು. ನನಗೂ ಅಷ್ಟು ಏನು ಅಂತ ಗೊತ್ತಿರಲಿಲ್ಲ. ನಾನು ಹೋಗಿ ಕೇಳಬೇಕು, ಏನಾದರೂ ನೋಡಬೇಕು ಅಂತ ಹೇಳಿದಾಗ ಇನ್ನೊಬ್ಬರ ಮನೆಯಲ್ಲಿ ನಾನು ಇರುವುದು. ಅವರ ಮಾತು ಮೀರಿ ಹೆಜ್ಜೆ ಮೀರಿ ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ಒಂದು ದಿವಸ ಅವರ ಜೀವನದಲ್ಲಿ ಏನೋ ಒಂದು ಜಿಗುಪ್ಸೆ ಬಂದು, ಅಂದರೆ ಅವರ ತಂದೆ, ಆ ಇಬ್ಬರು ಮಕ್ಕಳು, ಸುನಂದ ಗಣೇಶ ಎಂಬ ಇಬ್ಬರು ಮಕ್ಕಳು ಈ ಜೀವನವೇ ಬೇಡ, ಏನಾದರೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿ ಅವರು ಯೋಚನೆ ಮಾಡಿದ್ರು. ಅಂದರೆ ಅವರ ತಂದೆ ತಾಯಿಗಳು ತೀರಿ ಹೋದ ನಂತರ ಎಳವೆಯಲ್ಲಿ ಅವರು ನೀರಿಗೆ ಬಿದ್ದು ಸಾಯಲಿಕ್ಕೆ ಹೋದಾಗ ಇದನ್ನು ನಾನು ಕಂಡೆ. ಇದನ್ನು ನೋಡಿದಂತ ನಾನು ಅವರನ್ನು ನಾನು ಬದುಕಿಸಿದ್ದೇನೆ ಎನ್ನುವುದಕ್ಕಿಂತಲೂ ಅವರಿಗೆ ಆಯುಷ್ಯ ಇತ್ತು, ದೇವರನ್ನು ಬದುಕಿಸಿದ್ದಾರೆ. ನನ್ನ ದನಿಗಳು ನನಗೆ ಬೈತಾರೋ ಏನೋ ಗೊತ್ತಿಲ್ಲ, ಆದರೆ ಈ ಎರಡು ಮಕ್ಕಳನ್ನು ನನ್ನ ದನಿಗಳ ಮನೆಗೆ ನಾನು ಕರ್ಕೊಂಡು ಹೋದೆ. ಅಲ್ಲಿ ತಳಕಳ ತಿಮ್ಮಪ್ಪ ಗುಜರಾಣಿ ಎಂಬವರ ಮನೆಗೆ ನಾನು ಕರ್ಕೊಂಡು ಹೋದೆ. ನಾನು ಅನ್ನ ತಿನ್ನುವುದೇ ಅಲ್ಲಿ. ಇವರನ್ನು ಕರ್ಕೊಂಡು ಹೋದ್ರೆ ನನಗೇನು ಹೇಳ್ತಾರೋ, ಆದ್ರೂ ಅದೆಲ್ಲ ಗೊತ್ತಿಲ್ಲ. ನನ್ನ ಜೀವದ ಹಂಗು ತೊರೆದು ನಾನು ಅಲ್ಲಿಗೆ ಅದು ಬಾವಿ ಅಲ್ಲ, ಕೊಳ, ಕೆರೆ, ಅದಕ್ಕೆ ನಾನು ಹಾರಿ ಆ ಇಬ್ಬರು ಮಕ್ಕಳನ್ನು ನಾನು ಕರ್ಕೊಂಡು ಹೋದೆ ಅವರ ಮನೆಗೆ. ಎಲ್ಲ ಕೇಳಿದ್ರು ನನ್ನ ಹತ್ರ, ಇದು ಇವರನ್ನು ಯಾಕೆ ಕರ್ಕೊಂಡು ಬಂದದ್ದು, ಏನಾಯ್ತು ಅಂತ ವಿಷಯವನ್ನು ಸ್ಪಷ್ಟಪಡಿಸಿದೆ. ಆವಾಗ ಅವರು ಹೇಳಿದ್ದೊಂದೇ, ಮಾನವೀಯತೆ ಅಂದ್ರೆ ಇದು, ಏನೇ ಆಗ್ಲಿ ನೀನು ಕರ್ಕೊಂಡು ಬಂದಿದ್ಯಲ್ಲ, ನೀನು ಒಂದು ವೇಳೆ ನಾನು ಬೇಡ ಅಂತ ಹೇಳ್ತಿದ್ರೆ ನೀನು ಏನು ಮಾಡ್ತಿದ್ದಿ, ನಾನು ಅವರನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ಅಂತ ನಾನು ಹೇಳಿದೆ. ಆವಾಗ ಸಣ್ಣವನಾಗಿದ್ದೆ, ಆದರೂ ನಾನು ಅದನ್ನು ಹೇಳಿದ್ದೇನೆ. ಅದು ದೇವರು ನನಗೆ ಹೇಳಿಸಿದ್ದೇನೋ ಗೊತ್ತಿಲ್ಲ, ಇದೇ ಬೇಕಾದುದು ಮಗ ನನಗೆ ಅಂತ ಹೇಳಿದ್ರು ಅವರು. ಅವರು ಎಷ್ಟೋ ಒಂದು 10 ವರ್ಷ ಅದೇ ಮನೆಯಲ್ಲಿದ್ದು ಅವಳನ್ನು ಅವರಿಗೆ ಮದುವೆ ಮಾಡಿಕೊಟ್ರು. ಈಗ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ ನಮಗೆ ಮೆಸೇಜ್ ಬರ್ತಾ ಉಂಟು. ಹಾಗೆ ಬದುಕಿನ ವಿಪರ್ಯಾಸಗಳು ನೋಡಿ. ರಂಗದಲ್ಲಿ ನೀವು ಖಳನಾಯಕ, ಎಷ್ಟೋ ಸಂಸಾರಗಳನ್ನು ಹಾಳು ಮಾಡಿದವರು ರಂಗದಲ್ಲಿ, ಆದರೆ ವೈಯಕ್ತಿಕ ಬದುಕಿನಲ್ಲಿ ಆ ಒಂದು ಘಟನೆಯಲ್ಲಿ ತಾವು ಕಥಾನಾಯಕ, ಒಂದು ಸಹೋದರ ಸಹೋದರಿಯನ್ನ ಸಂರಕ್ಷಣೆ ಮಾಡಿದವರು. ಇರಲಿ, ಮುಂದುವರಿಸೋಣ. ಜೊತೆಗೆ ತಾವು ಹೇಳ್ತಾ ಇದ್ದೀರಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ವೇಷಗಳನ್ನು ತಯಾರಿಸುವುದರಲ್ಲಿ ಕೂಡ ತಾವು ನಿಪುಣರು. ಈಗಲೂ ಕೂಡ ಏನು ಪತ್ರಾಜೆಯ ಬಳಿಕ ವಿರಾಮದ ಅವಧಿ ಇದೆ, ಈಗಲೂ ಅದನ್ನು ಮಾಡ್ತಾ ಇದ್ರಿ, ಮನೆಯಲ್ಲೂ ಮಾಡ್ತಾ ಇದ್ರಿ, ಬಹುಶಃ ಕಟೀಲಿಗೆ ಹೋಗಿ ಕೂಡ ಅದನ್ನು ಮಾಡ್ತಾ ಇದ್ರಿ, ಕಟೀಲಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಿ. ಆ ಕೆಲಸದ ಬಗ್ಗೆ ಹೇಳಿ. ಹೌದು ಸರ್, ನಾನು ಯಕ್ಷಗಾನಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಇದನ್ನು ನಾನು ಕಲ್ತಿದ್ದೇನೆ. ವೇಷಭೂಷಣ ಎಲ್ಲ ತಯಾರು ಮಾಡುವುದು. ಅದು ನನಗೇನಾಯ್ತು ಅಂದರೆ, ಈಗ ನನ್ನ ಅನ್ನದ ಪಾತ್ರ ಅದೇ ಆಗಿದೆ. ನಾನು ಇದು ಬೇಸಿಗೆಯಲ್ಲಿ ಯಕ್ಷಗಾನಕ್ಕೆ ಹೋದರೆ ಮತ್ತೆ ಪತ್ತಣಾಜೆ ಕಳೆದ ಮೇಲೆ ಏನು ಮಾಡುವುದಪ್ಪ ಅಂತ ಗ್ರಹಿಸಿದಾಗ ನನಗೆ ಕಟೀಲ್ನಲ್ಲಿ 18 ವರ್ಷಗಳಿಂದ ಈ ಕೆಲಸ ಸಿಕ್ಕಿದೆ ನನಗೆ. ದೇವಪ್ರಸಾದ್ ಶೆಟ್ಟಿ ಕಲ್ಲಾಡಿಯವರು ನನಗೆ, ಅಂದರೆ ಇದಕ್ಕೆ ಕಾರಣ ಏನಂದರೆ, ನಾನು ಕರ್ನಾಟಕ ಮೇಳದಲ್ಲಿ ವೇಷಧಾರಿ ಆಗಿದ್ದಾಗ ನನ್ನ ಪರಿಚಯ ಆಗಿ, ಆದ್ದರಿಂದ ಇವ ಇಂಥ ಕೆಲಸವನ್ನೆಲ್ಲ ಮಾಡ್ತಾನೆ ಎಂಬುದನ್ನು ತಿಳಿದಂಥ ನನ್ನ ಧನಿಗಳು ನನಗೆ ಈಗಲೂ ಆ ಕೆಲಸವನ್ನು ಕೊಟ್ಟಿದ್ದಾರೆ. ನನ್ನ ಒಟ್ಟಿಗೆ 12 ಮಂದಿ ಇದ್ದಾರೆ. ನಾನು ಹೋಗದಿದ್ರೆ ಅವರು ರಜೆ ಮಾಡ್ತಾರೆ. ಅಂದರೆ ಈಗ ಒಂದು ಪಕ್ಕಡಿ ಅಂತ ಉಂಟು, ಅದಕ್ಕೆ ಪುಂಡು ವೇಷಕ್ಕೆ ಒಂದು ಪಕ್ಕಡಿ ಕಟ್ಟೋದು ಅಂತ, ಅದನ್ನೆಲ್ಲ ಮಾಡಿದ್ದೇನೆ. ಅದು ಕೆಲವರಿಗೆ ಗೊತ್ತಿರುವುದಿಲ್ಲ, ಗೊತ್ತಿಲ್ಲದವರಿಗೆ ನಾನು ಹೇಳಿಕೊಡ್ತಾ ಇದ್ದೇನೆ. 10-15 ಜನ ಹೀಗೆ ಬಂದು ಕಲಿಯುತ್ತಾ ಹೋಗ್ತಾರೆ ಕಟೀಲಿಗೆ. ಇನ್ನು ಒಂದು ಸಂದರ್ಭದಲ್ಲಿ ನನಗೆ ಅಲ್ಲಿ ಇರದೇ ಇರಲಿಕ್ಕೂ ಸಾಧ್ಯ ಉಂಟು. ನಾವೇ ಮಾಡ್ತೇವೆ ಅಂತ ಹೇಳಿದರೆ ಹತ್ತಿರದಲ್ಲಿ ಮನೆ ಇದ್ದವರು ಮಾಡ್ತಾರೆ ಅದನ್ನು. ಈಗ ಅದೆಷ್ಟೋ ಮಂದಿ ಹೇಳಿದ್ದಾರೆ, ಅಷ್ಟು ದೂರದಿಂದ ಅವನನ್ನು ಯಾಕೆ ಕರಿಬೇಕು, ಈಗ ನಾವೇ ಇದ್ದೇವೆ ಅಂತಲ್ಲಿ ಹೇಳಿದ್ದಾರೆ. ಆದರೆ ನನ್ನ ದನಿಗಳು ನನ್ನನ್ನು ಬಿಡುವುದಿಲ್ಲ. ಈಗಲೂ ಇಲ್ಲಿ ನೀನು ಕೆಲಸ ಮಾಡು ಅಂತ ಹೇಳ್ತಾರೆ. ಮತ್ತು ಮ್ಯಾನೇಜರು ಕೂಡ ಅದನ್ನೇ ಹೇಳ್ತಾರೆ. ಒಳ್ಳೆ ವಿಷಯ. ಹಾಗೆ ನಾನು ಅದನ್ನು ಮಾಡಿದ್ರಿಂದ ನನಗೆ ಈ ಮಕ್ಕಳನ್ನು ಸಾಕುವುದಕ್ಕೆ, ನನ್ನ ಮನೆಯನ್ನು ಉಳಿಸುವುದಕ್ಕೆ ನನಗೆ ಸಾಧ್ಯವಾಯಿತು. ಬಹುಶಃ ಇದರ ಜೊತೆಗೆ ತಮ್ಮ ಯಕ್ಷ ಕಲಾ ಪಯಣದ ಜೊತೆಗೆ ಸ್ಥಳೀಯವಾದ ಯುವಕ ಯುವತಿ ಮಂಡಲಗಳಿಗೆ ತರಬೇತಿಯನ್ನು ನೀಡಿ, ತಮ್ಮ ಪ್ರತಿಭೆ ಏನಿದೆ, ತಮ್ಮ ಗಾಯನ ಪ್ರತಿಭೆ ಏನಿದೆ, ಅದರ ಮೂಲಕ ಅವರಿಗೂ ಕೂಡ ತರಬೇತಿಯನ್ನು ನೀಡಿ ನೀವು ಕೂಡ ಜೊತೆಗೆ ಸೇರಿ ಯುವಕ ಯುವತಿ ಮಂಡಲಗಳು ರಾಜ್ಯ ಮಟ್ಟದವರೆಗೆ ಹೋದಂಥ, ಈ ಗ್ರಾಮೀಣ ಪ್ರದೇಶದಿಂದ ಹೋದಂಥ ಉದಾಹರಣೆಗಳು ಕೂಡ ಇದೆ ಅಲ್ವಾ? ಅದೆಲ್ಲವೂ ಒಂದು ಸುಂದರ ನೆನಪುಗಳು. ಖಂಡಿತ ಖಂಡಿತ.
ಇದನ್ನು ಕೇಳಿದಾಗ ನಾನು ಯಾವ ಲೋಕದಲ್ಲಿ ಇದ್ದೇನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಯಾಕಂದರೆ 22 ವರ್ಷಗಳ ಮೊದಲು ಪಂಬೆತ್ತಾಡಿ ಸೊಸೈಟಿ ಅಲ್ಲಿ ಉಂಟು, ಅಲ್ಲೇ ಒಂದು ಕರೆಂಟ್ ಕಂಬ ಇತ್ತು, ಅದರ ಅಡಿಯಲ್ಲಿ ಅಲ್ಲಿ ಒಂದು ಲೈಟ್ ಹಾಕಿದ್ರು. ಆ ಬೆಳಕಿನಲ್ಲಿ ನಾವು 12 ಗಂಟೆವರೆಗೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೆವು. ಒಂದು ಕೋಲಾಟ ಎಲ್ಲ ಇದು ಕಲಿಸ್ತಾ ನಾನಿದ್ದೆ. ನನಗೆ ಎಷ್ಟು ಗೊತ್ತುಂಟ ಅಷ್ಟನ್ನು ನಾನು ಕಲಿಸಿದೆ. ಆದ್ದರಿಂದ ಅವರು ಆ ನಂತರ ಬೇರೆ ಬೇರೆ ಗುರುಗಳನ್ನು ಕರ್ಕೊಂಡು ಬಂದು, ಅಂದರೆ ಸುಭಾಷ್ ಪಂಜ ಅವರ ಮುಖೇನವಾಗಿ ನನಗಿಂತ ಮತ್ತೆ ಅವರಿಂದ ಒಳ್ಳೆ ನೃತ್ಯವನ್ನು ಕಲ್ತರು, ಜನಪದ ನೃತ್ಯವನ್ನು ಕಲ್ತರು. ಆದರೆ ಮೊದಲಲ್ಲಿ ಯಾರು ಜಾಕೆ ಮಾಧವಗೌಡರು ಯುವಕ ಮಂಡಳದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಕಲಿಸ್ತಿದ್ದೆ. ಅವಾಗ ಅವರು ನನ್ನನ್ನು ಬೇಕಾದ ಹಾಗೆ ನನ್ನಲ್ಲಿ ಎಲ್ಲ ಕಡೆಗೆ ಕರ್ಕೊಂಡು ಹೋದರು ಜಾಕಿಯವರು. ಇದು ನಿಜವಾಗ್ಲೂ ಅವರನ್ನು ನೆನಪಿಸ್ಕೊಳ್ಬೇಕು ನಾನು. ಹಾಗೆ ಅವರು ನನ್ನನ್ನು ಕರ್ಕೊಂಡು ಹೋದರು. ಆ ನಂತರ ಇದು ಸಂತೋಷ್ ಜಾಕೆ ಅವರು ಬಿಟ್ಟ ನಂತರ ಸಂತೋಷ್ ಜಾಕೆ ಬಂದರು. ಅವರು ನನಗೆ ಪಂಬೆತ್ತಾಡಿಯಲ್ಲಿ ಸನ್ಮಾನ ಕೂಡ ಮಾಡಿದರು. ನಾನು ವಿಭಾಗೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನ ಗಳಿಸಿದ ಕಾರಣಕ್ಕಾಗಿ ನನಗೆ ಸನ್ಮಾನ ಮಾಡಿದರು. ಅದೆಲ್ಲ ನಾನು ನೆನಪು ಮಾಡಿಕೊಳ್ಬೇಕಾದ ಕ್ಷಣಗಳು. ಒಂದು ಪಾತ್ರ ಅಂದರೆ, ನಾನು ಯಕ್ಷಗಾನದಲ್ಲಿ ಭಾರ್ಗವನ ಪಾತ್ರ ಮಾಡಿದ್ದರಿಂದ ರಾಜ್ಯ ಮಟ್ಟದವರೆಗೆ ನನಗೆ ಹೋಗ್ಲಿಕ್ಕೆ ಆಯಿತು ಯುವಜನ ಮೇಳದಲ್ಲಿ. ಅಂದರೆ ಪ್ರಚಂಡ ಭಾರ್ಗವ ಅಂತ ನಾನೇ ಹೆಸರು ಇಟ್ಟುಕೊಂಡೆ ಏಕಪಾತ್ರ ಅಭಿನಯದಲ್ಲಿ. ನನ್ನದೇ ಭಾರ್ಗವ, ನನ್ನದೇ ಜಮದಗ್ನಿ, ನನ್ನದೇ ರೇಣುಕೆ. ನನಗೂ ವೈಯಕ್ತಿಕವಾಗಿ ನಾನು ಕೂಡ ಬರ್ತಾ ಇದ್ದೆ ಯೋಜನೆ ಮೇಳಕ್ಕೆ ತೀರ್ಪುಗಾರ ಆಗಿ. ಇನ್ನೂ ಕೂಡ ನೆನಪಿದೆ ಏಕಪಾತ್ರ ಅಭಿನಯ, ನಿಮ್ಮ ಏಕಪಾತ್ರ ಅಭಿನಯ ನೋಡುವ ಅವಕಾಶ ನನಗೂ ಕೂಡ ಆಗಿತ್ತು. ಸರಿ, ಬೆಳ್ಳಾರೆಯಲ್ಲಿ ಒಂದು ಏಕಪಾತ್ರ ಅಭಿನಯ ನಡೆದಾಗ ದುರ್ಗಾಕುಮಾರ್ ನಾಯರ್ಕೆರೆಯವರು ಮಾರ್ಕ್ ಹಾಕಿದ್ದು ನನಗೆ ಗೊತ್ತು ಸರಿ. ನಾನೇ ಪ್ರಥಮ ಸ್ಥಾನದಲ್ಲಿ ಇದ್ದೇನೋ ಇಲ್ಲೋ ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ಕಲ್ಮಡ್ಕ ಮಹಾಬಲೋಟ್ರು ನೀವು ತೀರ್ಪುಗಾರರಾಗಿ ಕೂತುಕೊಂಡಿದ್ದಾಗ ನನಗೆ ಮೈಯೆಲ್ಲ ಜುಮ್ಮನಿಸ್ತಾ ಇತ್ತು. ಇದು ಇವರ ಎದುರಿನಲ್ಲಿ ಇದು ಪಾಸ್ ಆಗ್ಲಿಕ್ಕೆ ಇಲ್ಲ ಅಂತೇಳಿ. ಆದರೂ ಅದು ದೈವದತ್ತವಾಗಿ ಬರುವುದು. ಅಂದರೆ ನನ್ನ ಅಜ್ಜ ಮಂಜಪ್ಪ ಪೂಜಾರಿಯವರು ಯಕ್ಷಗಾನ ಅಂತ ಹೇಳಿ ಏನು ಅವರು ಕಲ್ತಿದ್ದಾರೋ ಅದು ನನಗೆ ರಕ್ತಗತವಾಗಿ ಬಂತೋ ಏನೋ. ಅದರಿಂದ ಅವರನ್ನು ನೆನಪಿಸಿಕೊಳ್ಳುವುದು ನನ್ನ ಧರ್ಮ, ಆದ್ಯ ಕರ್ತವ್ಯ. ಆಮೇಲೆ ನಾನು ರಾಜ್ಯ ಮಟ್ಟಕ್ಕೆ ಎಲ್ಲ ಹೋಗಲಿಕ್ಕೆ ಇದು ನಾನು ಕಲಿಸಿದ ಆ ಸಂದರ್ಭದಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗೀಯ ಮಟ್ಟ, ರಾಜ್ಯ ಮಟ್ಟ ಇದಕ್ಕೆ ನಾವು ಹೋಗಿದ್ದೇವೆ. ಎಷ್ಟು ಅಲ್ಲಿ ಏನಾಯಿತು ಎನ್ನುವುದಕ್ಕಿಂತಲೂ ನಾವು ಅಲ್ಲಿಗೆ ಹೋಗೋದಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು ನಮಗೆ. ಈಗಲೂ ಅಷ್ಟೇ ಎಷ್ಟೋ ಅಲ್ಲಿ ಇದ್ದಾರೆ, ಅವರೆಲ್ಲ ಹೋಗ್ತಾ ಇದ್ದಾರೆ. ಆ ನಂತರ ಅವರು ಒಂದು ನೆನಪಿಟ್ಟುಕೊಂಡು ನನಗೊಂದು ಕಾರ್ಯಕ್ರಮ ಇಲ್ಲಿ ಪಂಜದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರು. ನಮಗೆ ಕಲಿಸಿದ್ದಕ್ಕೆ ನಿಮಗೇನಾದರೂ ನಾವು ಕೊಡಬೇಕು ಎನ್ನುವಂಥ ಕಾರಣದಿಂದ ಇಲ್ಲಿ ಭನತ ಬಂಗಾರ ಎನ್ನುವಂಥ ಪ್ರಸಂಗವನ್ನು ಮಳೆಗಾಲದಲ್ಲಿ ಅದನ್ನು ಮಾಡಿ ಅದರಲ್ಲಿ 1 ಲಕ್ಷ ರೂಪಾಯಿ ನನಗೆ ಉಳಿತಾಯ ಮಾಡುವ ಹಾಗೆ ಮಾಡಿದ್ದಾರೆ. ಅದರಿಂದ 3 ಮಕ್ಕಳಿಗೆ ಅದನ್ನು ಖಂಡಿತ ಬಹುಶಃ ನಿಮ್ಮ ಈ ಕಲಾ ಸೇವೆ ಏನಿದೆ, ನೀವು ಸಮಾಜಕ್ಕಾಗಿ ಕೊಟ್ಟಿರುವಂತಹ ಕಲಾ ಸೇವೆಯನ್ನು ಈ ಸಮಾಜ ಕೂಡ ನೆನಪಿಟ್ಟುಕೊಂಡಿದೆ. ಅದು ಬೇರೆ ಬೇರೆ ರೀತಿಯಲ್ಲಿ ತಮಗೆ ಈಗ ಪೂರಕ ಆಗ್ತಾ ಇದೆ. ನೀವು ಹೇಳಿದ ಹಾಗೆ ಬಹುಶಃ ತಾವು ಯಾವ ಜೀವ ಉಳಿಸಲಿಕ್ಕೆ ನೆರವಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ತಾವು ಹೋಗ್ತಾ ಇರುವಂಥ ಮೇಳದ ಗಾಡಿ ಆಕ್ಸಿಡೆಂಟ್ ಆಗಿ ಕೂಡ ಯಾವುದೇ ಗಾಯಗಳಾಗಿದ್ದೆ ತಾವು ಪಾರಾಗಿದ್ರಿ ಎನ್ನುವ ಒಂದು ವಿಚಾರವನ್ನು ಕೂಡ ನಾನು ಕೇಳಿದ್ದೆ. ಒಂದು ಕರ್ನಾಟಕ ಮೇಳದಲ್ಲಿ ಇರುವಾಗ ನಮ್ಮ ಒಂದು ವ್ಯಾನ್ ಇತ್ತು, ಅದು ಕೂಡ ಒಂದು ಆಕ್ಸಿಡೆಂಟ್ ಆಯಿತು ಒಂದು ಘಟ್ಟದಲ್ಲಿ. ಅದರಲ್ಲಿ ದೇವರ ದಯೆಯಿಂದ ನಮ್ಮ ಕಲಾವಿದರಿಗಾಗಲಿ ಯಾರಿಗೂ ಏನೂ ಆಗಲಿಲ್ಲ. ಆಮೇಲೆ ಬಪ್ಪನಾಡು ಮೇಳದಲ್ಲಿರುವಾಗ ಆ ಒಂದು ಬಸ್ ಇತ್ತು, ಆ ಬಸ್ಸು ಬ್ರೇಕ್ ಫೈಲ್ ಆಗಿ ಒಂದು 2-3 ಸಲ ತಿರುಗಿ ಹೋಗಿ ಅದು ಸರ್ತ ನಿಂತಿದೆ. ಅದು ದೇವರ ದಯದಿಂದ ಏನಾಗಲಿಲ್ಲ. ಆದ್ದರಿಂದ ಅದೊಂದು ಪವಾಡ ಸದೃಶ ಅಂತ ಹೇಳ್ಬೋದು. ಇದೆಲ್ಲ ದೇವಿಯ ಅನುಗ್ರಹದಿಂದಲೇ ಆಗಬೇಕೇ ಹೊರತು ಈ ಮನುಷ್ಯರಿಂದ ಆಗುವಂಥದ್ದು ಅಲ್ಲ ಅಂತ ನಾನು. ದೇವಿಯ ಅನುಗ್ರಹವನ್ನು ನೀವು ಆ ವಿಚಾರವನ್ನು ಹೇಳ್ತಾ ಇದ್ರಿ. ಮತ್ತು ನೀವು ಎಲ್ಲ ಯಾವ ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ಎಲ್ಲವೂ ಕೂಡ ದೇವಿಯ ಪ್ರತಿರೂಪಗಳು, ಬೇರೆ ಬೇರೆ ದೇವಿಯ ಹೆಸರುಗಳ ಮೇಳ. ಹೌದು. ಇವತ್ತು ತಾವಿರುವ ಮನೆ ಶ್ರೀದೇವಿ ನಿಲಯ. ಹೌದು. ಈ ಮನೆಯ ಹಿಂದೆ ಕೂಡ ಒಂದು ಕಥೆ ಇದೆ, ತುಂಬಾ ಇದೆ ಸರ್, ತುಂಬಾ ಇದೆ. ನೀವು ಹಾಗೆ ಹೇಳ್ತಾ ಇದ್ರಲ್ಲ 1000 ಕಂಬ ಬಸದಿ ಅಂತ ಜನರು ಹೇಳ್ತಾ ಇದ್ರು ಅಂತ. ಬಹುಶಃ ಅಂಥ ಒಂದು ನೆಲದಲ್ಲಿ ಒಂದು ನೆಲೆ ನಿಮಗೆ ಆಗಬೇಕು ಎನ್ನುವುದು ನಿಮ್ಮ ಕನಸಾಗಿತ್ತು. ಹೀಗೆ ಕೋಟಗುಡ್ಡೆಯಲ್ಲಿ ನೀವು ತಳಕಳ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಸಂದರ್ಭದಲ್ಲಿ ಅಲ್ವಾ ಅಲ್ಲಿ ಮನೆಯಾಯಿತು. ಆದರೆ ಈ ಪ್ರದೇಶದಲ್ಲಿ ಇಲ್ಲಿ ಒಂದು ಮನೆ ಆಗಬೇಕು, ಪಂಜ ಸಾವಿರ ಸೀಮೆಯ ಈ ಪಂಬೆತ್ತಾಡಿ ಗ್ರಾಮದಲ್ಲಿ ಮನೆ ಆಗಬೇಕು ಅಂತ ನೀವು ಕನಸಿತ್ತು. ಆ ಕನಸಿಗೆ ಪೂರಕವಾಗಿ ಸಹಕಾರವನ್ನು ಇತ್ತವರು ಇವತ್ತು ನಿಮ್ಮಂಥ ಅನೇಕರ ಕಲಾವಿದರ ಪಾಲಿಗೆ
ಒಂದು ಕಾಮಧೇನು ಆಗಿರುವಂಥ ಪಟ್ಲ ಸತೀಶ್ ಶೆಟ್ಟಿಯವರು ಖಂಡಿತ. ಕನ್ನಡ ಈ ಒಂದು ಕರಾವಳಿಯ ಯಕ್ಷಗಾನ ಕಲೆಯ ಒಂದು ಅನರ್ಘ್ಯ ರತ್ನ ಅವರು ಹೇಗೆ ತಮ್ಮ ಸ್ವರಮಾಧುರ್ಯದ ಮೂಲಕ ಈ ಯಕ್ಷಗಾನ ಒಂದು ರಂಗವನ್ನು ಬೆಳೆಸಿದ್ದಾರೆ, ಅದೇ ರೀತಿಯಲ್ಲಿ ತಮ್ಮ ಗುಣದ ಮೂಲಕ ಕೂಡ ಅವರು ಎತ್ತರದ ಸ್ಥಾನದಲ್ಲಿದ್ದಾರೆ ಅಂತ ಒಂದು ಪಟ್ಲ ಯಕ್ಷಾಶ್ರಯ ಎನ್ನುವಂತಹ ಒಂದು ಯೋಜನೆಯಡಿ ತಮಗೂ ಕೂಡ ಒಂದು ಮನೆ ಬಂತು. ಆ ಮನೆ ಬಂದದ್ದು ಹೇಗೆ ಸರ್? ಒಂದು 2 ವರ್ಷಕ್ಕೆ ಮೊದಲು ಕಲ್ಮಡ್ಕದಲ್ಲಿ ವರ್ಷಂಪ್ರತಿ ನಾನೊಂದು ವೇಷ ಮಾಡ್ತೇನೆ. ಅದು ಯಾಕಂದ್ರೆ ಕಲ್ಮಡ್ಕದಲ್ಲಿ ನಾನು ಕಲಿತ ಕಾರಣ ಅಲ್ಲಿ ಫ್ರೀ ನಾನು ವೇಷ ಮಾಡಿ ಬರೋದು, ಅಲ್ಲಿ ಏನು ಕೊಟ್ಟರು ಅದು ನನಗೆ ಪ್ರಸಾದ. ಹಾಗೆ ನಾನು ಮಂಗಳೂರಲ್ಲಿ ಒಂದು ವೇಷ ಮುಗಿಸಿ ಇಲ್ಲಿ ಕಲ್ಮಡ್ಕೆಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಬಹಳ ದೊಡ್ಡ ಗಾಳಿ ಬಂತು. ಆವಾಗ ಬಿಸಿಲು ಇದ್ದಾಗಲೇ ಒಂದು ಸಿಡಿಲು ಬಡಿಯಿತು. ಆ ಸಿಡಿಲಿನ ರಭಸಕ್ಕೆ ನನ್ನ ಸಣ್ಣ ಮಗಳು ಮತ್ತು ನನ್ನ ಅರ್ಧಾಂಗಿ ಅವರು ಇಲ್ಲಿಂದ ಸ್ಮೃತಿ ತಪ್ಪಿದಾಗೆ ಆಯಿತು. ಅದು ಬಡ್ದದಂದ್ರೆ ಗೋಡೆಗೆ ಇಲ್ಲಿ ಸ್ವಿಚ್ ಬೋರ್ಡ್ ಎಲ್ಲ ಕರಗತವಾಗಿ ಹೋಯಿತು. ಆ ಸಂದರ್ಭ ಬಿರುಕು ಬಿಟ್ಟಿತ್ತು ನನ್ನ ಮನೆ, ಮೊದಲಿನ ಮನೆ ಯಾವುದು 1000 ಕಂಬದ ಬಸದಿ ಇತ್ತೋ ಅದು ಬಿರುಕು ಬಿಟ್ಟು ಹೋಯ್ತು. ಆವಾಗ ನನಗೆ ಇಲ್ಲಿ ಬಂದು ನೋಡಿದಾಗ ಏನು ನೋಡಲಿಕ್ಕೆ ಆಗಲಿಲ್ಲ ನನಗೆ. ಪಂಚಾಯತಿಗೆ ಹೋಗಿ ಇದನ್ನೆಲ್ಲ ವಿಷಯವನ್ನು ತಿಳಿಸಿದೆ. ಆಮೇಲೆ ನಾನು ಏನು ಮಾಡುವುದು, ನನಗೊಂದು ಮನೆ ಆಗಬೇಕಲ್ಲ ದೇವರೇ ಅಂತ ನಾನು ಕೇಳಿಕೊಂಡಾಗ ಮತ್ತೆ ಪಟ್ಲದವರು ನನಗೇನೋ ಪಟ್ಲ ಸತೀಶ್ ಶೆಟ್ಟಿ ಅವರು ಏನೋ ಹೇಳಿದರು, ನಮ್ಮ ಸಂಸ್ಥೆಯಿಂದ 5 ಲಕ್ಷ ರೂಪಾಯಿ ನಾವು ಬಿಡುಗಡೆ ಮಾಡ್ತೇವೆ, ಅದರಿಂದ 5 ಲಕ್ಷದಲ್ಲೇ ನಿಜವಾದಂಥ ಒಂದು ಮನೆ ಆಗ್ತದೆ, ಒಬ್ಬರಿಗೆ ಕೂತ್ಕೊಳ್ಳಿಕ್ಕೆ 5 ಲಕ್ಷದಲ್ಲೇ ಆಗ್ತದೆ. ಆದರೆ ನಾವು ಮನೆ ಅಂತ ಮಾಡುವಾಗ ಅವರು ಹೇಗೂ ನಮಗೆ ಅನುದಾನವನ್ನು ಕೊಡ್ತಾರೆ. ಅವರು ಕಲಾವಿದರ ಕಾಮಧೇನು ಮಾತ್ರವಲ್ಲ, ಕಲಿಯುಗದ ಕಾಮಧೇನು ಅಂತ ನಾನು ಅವರನ್ನು ಹೇಳ್ತೇನೆ. ಅದು ತಪ್ಪಲ್ಲ. ಈಗ ಭಾರತದಲ್ಲಿ 2ನೇ ಸ್ಥಾನದಲ್ಲಿ ಇದೆ ಪಟ್ಲ ಫೌಂಡೇಶನ್ ಅಂತ ಹೇಳಿ ಒಂದು ಹೆಸರು ಇದೆ. ಅದು ಖಂಡಿತ ಹೌದು ಸರ್. ಒಂದು ಸಂಸ್ಥೆಗೆ ಪಟ್ಲ ಸಂಭ್ರಮಕ್ಕೆ 2 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಒಂದು 2-3 ಕೋಟಿ ರೂಪಾಯಿ ಉತ್ಪತ್ತಿ ಆಗ್ತದೆ. ಆದರೆ ಅದನ್ನು ತೆಕ್ಕೊಳ್ಳುವುದಕ್ಕೂ ಯೋಗ ಬೇಕು, ಹಂಚುವುದಕ್ಕೂ ಒಂದು ಯೋಗ ಬೇಕು, ಭಾಗ್ಯ ಬೇಕು. ಅದು ಬೇರೆಯವರಿಗೆ ಸಿಕ್ಕಿದ್ರೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಯಾವುದನ್ನು ತನಗಾಗಿ ಇಟ್ಟುಕೊಳ್ಳದೆ ಬಡ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ, ಈಗ ಸಂಗೀತಗಾರರಿಗೂ ಈಗ ಏನು ಮಾಡಿದ್ದಾರೆ ಅಂದರೆ ನಮ್ಮ ಹತ್ರವೇ ಹೇಳಿದ್ದಾರೆ ಅವರು, ಯಾರಾದರೂ ಬಡವರು ಇದ್ದರೆ ನಾಟಕದವರಾಗಲಿ ಇದು ದೈವ ನರ್ತಕರಾಗಲಿ ಎಲ್ರಿಗೂ ಕೊಡ್ತಾರೆ. ಈಗ ಎಲ್ರಿಗೂ ಕೊಡ್ತಾರೆ. ಯಾಕಂದರೆ ಅಂಥ ಒಂದು ಸಂಸ್ಥೆ ಉಂಟು ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಯಕ್ಷಗಾನದ ಕಲಾವಿದರೆ ಈಗ ಕಳೆದ ವರ್ಷದವರೆಗೆ 650 ರೂಪಾಯಿ ನಾವು ಇನ್ಸೂರೆನ್ಸ್ ಫೀಸ್ ಕಟ್ಟಲಿಕ್ಕಿತ್ತು. ಈಗ ಅದು ಕೂಡ ಇಲ್ಲ, ಅದು ಫ್ರೀ ಆಗಿದೆ. ವರ್ಷಕ್ಕೊಮ್ಮೆ ನಾವು ರಿನ್ಯೂವಲ್ ಮಾಡಿದರೆ ಆಯಿತು ಅಲ್ಲಿಗೆ ಹೋಗಿ. ಇದು ನಮಗೆ ನೆನಪು. ಯಾಕಂದರೆ ನಾವು ಇಲ್ಲಿ ಕೂಡ ಅದನ್ನು ರಿನ್ಯೂವಲ್ ಮಾಡ್ಬೋದು. ಅದು ಯಾಕಂದರೆ ಮಾಡುವುದಲ್ಲ ಅಂದರೆ ಕಲಾವಿದರಿಗೆ ತುಂಬ ಹತ್ತಿರ ಆದರೆ ಅಲ್ಲಿಗೆ ಹೋಗುದಿಲ್ಲ. ಈ ವರ್ಷ ಒಂದು 10,000 ಜನ ಆಗ್ಬೋದು ಅಲ್ಲಿ, ಅಷ್ಟು ಬಂದಿದೆ. ಹಾಗೆ ಅವರು ನನಗೆ 5 ಲಕ್ಷ ರೂಪಾಯಿ ಅಲ್ಲಿಂದ ಸಂಸ್ಥೆಯಿಂದ ಬಿಡುಗಡೆ ಮಾಡಿದರು. ಅದನ್ನು ತಗೊಂಡು ಬಂದು ನಾನು ಅದರಲ್ಲಿ ಆಗಬೇಕು, ನನಗೆ ಬೇರೆ ಏನು 5 ಪೈಸೆ ನನ್ನ ಹತ್ರ ನಿಜ ಜೀವನದಲ್ಲಿ ನನ್ನ ಸತ್ಯವನ್ನು ಹೇಳ್ತೇನೆ, ಬೇರೆ 5 ಪೈಸೆ ನನಗೆ ಇರಲಿಲ್ಲ. ಏನು ಮಾಡೋದು ಎಂದ ಕ್ಷಣದಲ್ಲೇ ನನಗೆ ಒಂದೊಂದು ಕೂಡಿಕೊಂಡೇ ಬಂತು. ಗೋಡೆ ಆಯಿತು, ಇದನ್ನೆಲ್ಲ ತೆಗೆದು ನಾವು ಬಾಡಿಗೆ ಬಿಡಾರದಲ್ಲಿದ್ದೆವು. ತಿಂಗಳಿಗೆ 5,000 ಕಟ್ಟುವಾಗ ಇಲ್ಲಿಂದ ಏನು ಮಾಡೋದು, ನನಗೆ 6 ತಿಂಗಳೊಳಗೆ ಮನೆ ಆಗಬೇಕು, ಒಂದು ಮಗು ಇದೆ, ಏನು ಮಾಡೋದು, ಇದು ಒಂದು ಕೊಟ್ಟಿಗೆ ಆದರೂ ಇರ್ತಿದ್ರೆ ಅದರಲ್ಲಿ ಇರ್ತಿದ್ದೆವು ಅಂತೇಳಿ ಆಯಿತು. ಆದರೂ ಏನೋ ಮಾಡುವುದು. ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯದೊಬ್ಬ ಕಲಾವಿದರ ಕಾಮಧೇನು, ಬಡವರ ಕಾಮಧೇನು ಇದ್ದಾರೆ, ರವಿ ಕಕ್ಕೆಪ್ಪದವು. ಅವರು ಜಲ್ಲಿಯ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿದರು. ರವಿ ಕಕ್ಕೆಬದವರು ನೇರವಾಗಿ ಇಲ್ಲಿಗೆ ಬಂದು ಈ ಸ್ಥಳವನ್ನೆಲ್ಲ ವೀಕ್ಷಣೆ ಮಾಡಿ ನಾನೇ ಕಟ್ಟಿ ಕೊಡ್ತಾ ಇದ್ದೆ. ನನ್ನಲ್ಲಿ ಅಷ್ಟು ಇಲ್ಲ ಈಗ, ಆದರೆ ಪಟ್ಲದವರು ದೇವರಂಥ ಮನುಷ್ಯ, ನಿಮಗೆ ಎಷ್ಟು ಕೊಡ್ತಾರೆ, ನಾನು ನನ್ನಿಂದ ಆದಷ್ಟು ಹೆಲ್ಪ್ ಮಾಡ್ತೇನೆ ಅಂತೇಳಿ ನನಗೆ ಜಲ್ಲಿಯ ಒಂದು ವ್ಯವಸ್ಥೆ ಅವರು ಮಾಡಿಕೊಟ್ರು. ಇದು ಖಂಡಿತವಾಗ್ಲೂ ನಾನು ಯಾವುದನ್ನು ಗ್ರಹಿಸ್ತಿಲ್ಲ. ಅವ್ರು ಕೊಡ್ತಾರೆ ಅಂತೇಳಿ ನನಗೆ ಗೊತ್ತೂ ಇರಲಿಲ್ಲ. ಅವರು ಕೇವಲ ವಾಟ್ಸಪ್ಪಲ್ಲಿ ನೋಡಿ ಅವರು ನನಗೆ ಫೋನ್ ಮಾಡಿದರು. ನೋಡಿ, ಅವರು ದೇವರು. ಹಾಗೆ ಆಮೇಲೆ ಸ್ವಲ್ಪ ನನ್ನ ಸಂಬಂಧಿಕರೇ ಇಲ್ಲೇ ಇದ್ದಾರೆ. ಅವರು ನನ್ನ ಸಂಬಂಧಿಕರೇ, ನನ್ನ ನಾದಿನಿ, ಅವರೊಂದು 50 ಚೀಲ ಸಿಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಅದೆಲ್ಲ ಪುಣ್ಯ ನಂದು, ಕೇಳದೆ ಕೊಡುವುದಂದ್ರೆ. ಹೀಗೆ ಮಾಡ್ತಾ ಒಂದು 16 ಲಕ್ಷ ಮನೆಗೆ ಆಯಿತು. ಅದು ಎಲ್ಲಿಂದ ಬಂತೋ ಏನಾಯ್ತೋ ಗೊತ್ತಿಲ್ಲ. ಸ್ವಲ್ಪ ಸಾಲ ಇರ್ಬೋದು, ಅದು ಬೇರೆ. ಸಾಲ ಇಲ್ಲದಿದ್ದರೆ ಮರ್ಯಾದೆ ಇಲ್ಲ ಅಂತ. ಹಾಗೆ ನನಗೆ ಪಟ್ಲದಂಥ ದೇವರು ಇನ್ನೂ ಬಡವರಿಗೆ ಸಿಗಲಿ ಅಂತ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನಾನು. ಬಹುಶಃ 40 ವರ್ಷದ ಕಲಾ ಜೀವನದಲ್ಲಿ ಬೇರೆ ಬೇರೆ ಮೇಳಗಳಲ್ಲಿ ತಾವು ಯಕ್ಷಕಲಾ ಸೇವೆಯನ್ನು ಕೂಡ ಸಲ್ಲಿಸಿದ್ರಿ.
ಒಂದಷ್ಟು ಖ್ಯಾತ ಯಕ್ಷಗಾನ ಇವತ್ತು ಯಕ್ಷರಂಗದಲ್ಲಿ ಯಾರೆಲ್ಲ ಖ್ಯಾತನಾಮ ಹಿಮ್ಮೇಳ ಇರ್ಬೋದು, ಮುಮ್ಮೇಳ ಇರ್ಬೋದು, ಕಲಾವಿದರು ಇರ್ಬೋದು, ಅವರೆಲ್ಲರೊಂದಿಗೆ ತಾವು ಪಾತ್ರ ನಿರ್ವಹಣೆ ಮಾಡಿದ್ದೀರಿ ಅಂತ ಕೆಲವು ಹೆಸರುಗಳನ್ನು ನೆನಪಿಸುವುದಾದರೆ? ಅರುವ ಕೊರಗಪ್ಪ ಶೆಟ್ಟರು, ನನ್ನ ಕರ್ನಾಟಕ ಮೇಳದಲ್ಲಿ ಅರುವ ಕೊರಗಪ್ಪ ಶೆಟ್ಟರು ಎಂಬವರು ಈಗಲೂ ಇದ್ದಾರೆ. ಅವರು ನನಗೆಲ್ಲ ಪಾತ್ರವನ್ನು ಹೀಗೆ ಮಾಡಬೇಕು ಹೀಗೆ ಅಂತ ಹೇಳಿಕೊಟ್ಟವರು ಅರುವ ಕೊರಗಪ್ಪ ಶೆಟ್ಟಿ ಅವರು. ಆಮೇಲೆ ಲಕ್ಷ್ಮಣ ಶೆಟ್ಟಿ ಅಳಿಕೆ ಎಂಬವರು. ಆಮೇಲೆ ನಾನು ಇದು ಕದ್ರಿ ಮೇಳಕ್ಕೆ ಬಂದಾಗ ಮನೋಹರ್ ಕುಮಾರ್ ಅವರು ನನಗೆ ಮಾರ್ಗದರ್ಶಕರು. ಆಮೇಲೆ ಕದ್ರಿ ಮೇಳವನ್ನು ಬಿಟ್ಟು ಪುತ್ತೂರು ಮೇಳ, ಅದು ಹೇಳಲಿಕ್ಕೆ ಬಿಟ್ಟೋಯ್ತು. ಪುತ್ತೂರು ಮೇಳದಲ್ಲಿ ನಾನು ಒಂದು 2 ವರ್ಷ ಇದ್ದೆ. ಅವಾಗ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಸಿಕ್ಕಿದ್ರು. ಸರಪಾಡಿ ಅಶೋಕ್ ಶೆಟ್ಟಿ ಅವರು ಹೀಗೆ ಮಾಡಬೇಕು ಅಂತ ಹೇಳಿ ಎಲ್ಲ ಅರ್ಥ ಸಮೇತ ನನಗೆ ಹೇಳಿಕೊಟ್ರು. ಹಾಗೆ ಆ ನಂತರ ನಾನು ಬಪ್ಪನಾಡು ಮೇಳಕ್ಕೆ ಬಂದಾಗ ಅದೇ ಅರವದವರು ಬಪ್ಪನಾಡು ಮೇಳದಲ್ಲಿ ಇದ್ರು. ಆದರೆ ಅದು ಒಟ್ಟಿಗೆ ಆಗುವಾಗಾಯಿತು. ಹಾಗೆ ಪುಳಿಂಚ ರಾಮಯ್ಯ ಶೆಟ್ಟಿಯವರು ಹಾಸ್ಯವನ್ನೆಲ್ಲ ನನಗೆ ಕಲಿಸಿದ್ದವರು. ನಾನು ಒಂದು ಸಂದರ್ಭದಲ್ಲಿ ಇಲ್ಲ ರಜೆ ಮಾಡಿದರೆ ನೀನು ಮಾಡಬೇಕು ಗುಡ್ಡಪ್ಪ ಸುವರ್ಣ ಅಂತ ಹೇಳಿ ನನಗೆ ಹೇಳಿದ್ದ 1 ವರ್ಷದಲ್ಲೇ ಅವರು ಬಾಂಬೆಗೆ ಬರಲಿಲ್ಲ. ಬರದ ಅಂತ ಸಂದರ್ಭದಲ್ಲಿ ನನಗೆ ಹೆದರಿಕೆ ಆಗ್ತಾ ಇತ್ತು. ಅವರ ವೇಷವನ್ನು ಇಲ್ಲಿಯಾದರೂ ಮಾಡ್ಬೋದು, ಬಾಂಬೆಯಲ್ಲೇ ಮಾಡುವುದು ಹೇಗೆ ಅಂತೇಳಿ ಮೊದಲು ಅನೌನ್ಸ್ ಮಾಡಿ ಅವರು ಅನಾರೋಗ್ಯದಿಂದ ಅವರು ಬರಲಿಲ್ಲ. ಗುಡ್ಡಪ್ಪ ಸುವರ್ಣ ಎಂಬವರು ಮಾಡ್ತಾರೆ, ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಅಂತ ಹೇಳಿದ ನಂತರ ನಾನು ಅವರ ಹಾಸ್ಯ ಪತ್ರವನ್ನು ಮಾಡಿದ್ದೇನೆ. ಅದು ಒಳ್ಳೆದಾಗಿದ್ದೋ ಎಲ್ಲೋ ಗೊತ್ತಿಲ್ಲ ನನಗೆ, ಅಂತೂ ಮಾಡಿದ್ದೇನೆ. ಬಿಟ್ಟ ಸ್ಥಳವನ್ನು ತುಂಬಿಸಿದ್ದೇನೆ. ಓಕೆ, ಹಿಮ್ಮೇಳ ಕಲಾವಿದರು. ಹಿಮ್ಮೇಳದಲ್ಲಿ ಇದು ಒಬ್ಬರು ದೇವರಂತ ಮನುಷ್ಯ, ಅವರು ಈಗ ಈ ಲೋಕವನ್ನು ಬಿಟ್ಟಿದ್ದಾರೆ, ಪದ್ಯಾಣ ಗಣಪತಿ ಭಟ್ರು. ಹೌದು. ನನಗೆ ಮೊದಲೇ ಪ್ರಪ್ರಥಮವಾಗಿ ನನಗೆ ಸಿಕ್ಕಿದಂಥ ಭಾಗವತರು, ಕೊನೆಯವರೆಗೂ ಸಿಕ್ಕಿದ್ದು ಅವರು ಅಂತರ ದಿನೇಶ್ ಅಮ್ಮಣ್ಣಯ್ಯರು. ಹಾಗೆ ಅವರು ಕೂಡ ಕರ್ನಾಟಕ ಮೇಳದಲ್ಲಿರುವಾಗ ಮತ್ತೆ ಭಾಗವತರು ಪಟ್ಲ ಸತೀಶ್ ಶೆಟ್ಟಿ ಅವರು ಕೂಡ ತಮ್ಮ ಮೇಳಕ್ಕೆ ಅತಿಥಿ ಕಲಾವಿದರಾಗಿ ಬರ್ತಾ ಇದ್ರು. ಅವರು ಹೇಳಲಿಕ್ಕಿಲ್ಲ. ಪಟ್ಲದವರಂದ್ರೆ ಅವರಿಗೆ ಇಲ್ಲಿದ್ರು ನಮ್ಮನ್ನು ಹುಡುಕಿಕೊಂಡು ಬಂದು ಅವರೇ ಮಾತಾಡ್ತಾರೆ. ಅವರನ್ನು ಪಟ್ಲದವರಲ್ಲಿ ಇದ್ದಾರೆ ಅಂತ ಹೇಳಿ ಅವರಲ್ಲಿ 100 ಜನ ಅವ್ರ ಹತ್ರ ಮಾತಾಡಿಕೊಂಡಿದ್ರು. ನಮ್ಮನ್ನು ಹೋದ ಕೂಡಲೇ ಅವರೇ ನಮಸ್ಕಾರ ಕೊಡ್ತಾರೆ. ಅಂಥ ಭಾಗವತರನ್ನು ನಾನು ಜೀವನದಲ್ಲಿ ಕಾಣಲೇ ಇಲ್ಲ. ಹಾಗೆ ಅವರು ನಮ್ಮ ಒಟ್ಟಿಗೆ ಇರುವವರು. ಆಮೇಲೆ ಇದು ರಾಮಚಂದ್ರ ರೈ ಕಡಬ ಅವರು ನಮ್ಮ ಮೇಳದಲ್ಲಿದ್ದರು. ಹಾಗೆ ವೀಕ್ಷಕರೇ ಕೇಳಿದ್ರಲ್ಲ, ಒಬ್ಬ ಪರಿಪೂರ್ಣ ಕಲಾವಿದ, ಯಕ್ಷರಂಗದ ಸವ್ಯಸಾಚಿಯಿಂದ ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದೆ. ಗುಡ್ಡಪ್ಪಣ್ಣ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಅಭಿಮಾನಿಗಳು, ಯಕ್ಷ ರಂಗದ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ಬೋದು. ನಮ್ಮ ಅಭಿಮಾನಿಗಳೊಂದಿಗೆ, ನಿಮ್ಮ ಅಭಿಮಾನಿಗಳೊಂದಿಗೆ ಸರ್, ನನ್ನ ಅಭಿಮಾನಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಯಾಕಂದರೆ ಯಕ್ಷಗಾನ ಎನ್ನುವುದು ಉಳಿಯುವುದು ಅಭಿಮಾನಿಗಳ ಮಾರ್ಗದರ್ಶನದಿಂದ. ಅವರು ಹತ್ತಿರದಲ್ಲಿ ಬಂದು ಕೂತುಕೊಂಡು ಅದು ಒಳ್ಳೆಯದಾಗಿದೆ ಅಂತ ಹೇಳ್ತಾರಲ್ಲ, ನಿಜವಾದಂಥ ಅಭಿಮಾನಿಗಳವರು ಎದುರಿನಲ್ಲಿ ಹೊಗಳದೆ ನಮಗೆ ಇಂಥದ್ದೆಲ್ಲ ಆಗಿದೆ, ಇಂಥವು ಒಳ್ಳೆಯದನ್ನು ಮಾಡಿದ್ದಾನೆ ಅಂಥೇಳಿ ನಮ್ಮ ಯಕ್ಷಗಾನ ಎನ್ನುವುದು ಉಳಿದದ್ದು ಏನಂದರೆ ಹೇಗಂದರೆ ಅಭಿಮಾನಿಗಳಿಂದ. ಅವರೆಲ್ಲ ಇದ್ದರೆ ನಮ್ಮ ಯಕ್ಷಗಾನ ಯಾಕೆ? ಹತ್ತಿರದಲ್ಲಿ ಕೂತ್ಕೊಂಡು ಚಪ್ಪಾಳೆ ಹೊಡೆದು ಒಳ್ಳೆಯದಾಗಿದೆ, ಇಂಥ ಕಲಾವಿದ ಬೇಕು ಅಂತ ಮತ್ತೆ ಮತ್ತೆ ಕರೀತಾರಲ್ಲ, ನಿಜವಾಗಿ ಅಭಿಮಾನಿಗಳವರು, ಅಭಿಮಾನಿ ದೇವತೆಗಳು. ಅವರಿಗೆ ಎಷ್ಟು ಹೇಳಿದರು ಸಾಲದು ಸರ್. ನನ್ನನ್ನು ಒಬ್ಬರು ಮೊನ್ನೆ ಎಷ್ಟೋ ವರ್ಷದಿಂದ ಒಂದು 4 ಜನ ಮಾತಾಡಬೇಕು, ಚೌಕಿಗೆ ಬಂದು ಮಾತಾಡಬೇಕು ಅಂತ ಹೀಗೆ ಕಾಯ್ತಾ ಇದ್ದಾರಂತೆ. ಆದರೆ ಅವರಿಗೆ ಮಾತಾಡಿದರೆ ಕಲಾವಿದರು ಮಾತಾಡ್ತಾರಾ ಇಲ್ವೋ ಅಂತ ಗೊತ್ತಿಲ್ಲ ಅವರಿಗೆ. ಹಾಗೂ ಇದ್ದವರು ಇದ್ದಾರೆ. ಹಾಗೆ ಮೊನ್ನೆ ಬಂದು ಹೇಳ್ತಾರೆ, ನಾನು ತುಂಬ ಅಭಿಮಾನಿಗಳು ನಿಮ್ಮ, ಮಾತಾಡಲಿಕ್ಕೆ ನಮಗೆ ಆಗೋದಿಲ್ಲ ಅಂತ. ಖಂಡಿತ ಹಾಗೇನಿಲ್ಲ ಸರ್, ನಾವು ನಿಮ್ಮ ಹಾಗಲ್ಲ. ನೀವು ಇದ್ದುದರಿಂದ ನಾವು ಇದ್ದುದರಿಂದ ನೀವಲ್ಲ. ಖಂಡಿತ ನಿಮ್ಮಿಂದ ನಾವಲ್ಲದೆ ನಾವು ಬೇರೆನನ್ನು ಬಯಸುವುದಿಲ್ಲ. ಅದು ಅಭಿಮಾನಿ ದೇವರುಗಳಂದರೆ ನೀವು ಎಷ್ಟು ವರ್ಷ ನಮ್ಮ ಯಕ್ಷ ಎನ್ನುವಂಥ ಗಾನವನ್ನು ನೀವು ನೋಡ್ತೀರಾ, 4 ಕಂಬದೊಳಗೆ ನೀವು ನೋಡ್ತೀರಾ, ಅಲ್ಲಿವರೆಗೆ ಮಾತ್ರ ನಮ್ಮ ವೇಷ ಹೊರತು ಬೇರೆ ಏನೂ ಅಲ್ಲ. ನಿಮ್ಮ ಕಲಾ ಬದುಕಿನ ಬಗ್ಗೆ ವಿವರಣೆಯನ್ನು ನೀಡಿದ್ದೀರಿ. ಬಹುಶಃ ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮ ಅಭಿಮಾನಿಗಳು ನಿಮಗೆ ಸನ್ಮಾನವನ್ನು ಮಾಡಿದ್ದಾರೆ. ನಿಮ್ಮ ಮನೆಯನ್ನು ನೋಡುವಾಗ ಅದು ಅನ್ನಿಸ್ತಾ ಇದೆ. ಸುಮಾರು 100-150 ಸನ್ಮಾನಗಳಾಗಿವೆ. ಆದರೆ ಇಂಥ ಕಲಾವಿದರನ್ನು ಒಬ್ಬ ಸರ್ಕಾರ ಅಥವಾ ಸರ್ಕಾರದ ಜವಾಬ್ದಾರಿಯುತ ಸಂಸ್ಥೆಗಳನ್ನು ಗುರುತಿಸಬೇಕು ಎನ್ನುವುದು ಕೂಡ ಒಬ್ಬ ನಿಮ್ಮ ಅಭಿಮಾನಿಗಳ ಬಯಕೆ, ಅದು ನಮ್ಮ ಆಶಯ ಕೂಡ. ಬಹುಶಃ ಅಂಥ ಸನ್ಮಾನಗಳು ಕೂಡ ತಮಗೆ ಒಲಿದು ಬರಬೇಕಿತ್ತು ಎನ್ನುವುದು ಒಂದು ನೀವು ಸಹಜವಾಗಿ ಆಸೆ ಪಡ್ತೀರಲ್ವಾ ಅಂತ.
ಸಹಜವಾಗಿ ನಾನು ಆಸೆ ಪಟ್ಟಿಲ್ಲ. ಆದರೂ ಒಂದು ವರ್ತಮಾನ ಇತ್ತು, ಗುಡ್ಡಪ್ಪ ಸುವರ್ಣ ನಿನಗೆ ಈ ವರ್ಷ ಪಂಪ ಪ್ರಶಸ್ತಿ ಬರ್ತದೆ ಅಂತೇಳಿ ಒಂದು ಲೆಟರ್ ಬಂತು ನನಗೆ. ಯಾವ ಮೂಲಕ ಅದು ಬಂತು ನನಗೆ ಗೊತ್ತಿಲ್ಲ. ಅಂದರೆ ಯಕ್ಷಗಾನ ಕಲಾರಂಗ ಅಂತ ಅದರಲ್ಲಿ ಬರ್ಕೊಂಡಿತ್ತು. ಅದೇ ಯಕ್ಷಗಾನ ಕಲಾರಂಗದಲ್ಲಿ ನಾನು ಫೋನ್ ಮಾಡಿದಾಗ ನಾವು ಕಳಿಸ್ಲಿಲ್ಲ ಅಂತ ಹೇಳಿದರು. ಬಿಡಿ, ಹಾಗಲ್ಲ, ಅಂಥದ್ದು ಅದೊಂದು ಆಗಲಿಲ್ಲ. ಯಾವುದು ನನಗೆ ನಾನು ಯಾವತ್ತೂ ನನಗೆ ಬೇಕು ಅಂತ ನಾನು ಹೇಳ್ಕೊಳ್ಳಿಲ್ಲ. ನನಗೆ ಅದು ಬಂದಾಗ ಬರ್ತದೆ ಅಂತ ನಾನು ಯೋಚನೆ ಮಾಡಿದೆ. ಆದರೆ ನನಗೆ ಬಂತು ಎಂದ ಕ್ಷಣದಲ್ಲಿ ನಾನು ಖುಷಿಯಾಯಿತು ನನಗೆ. ನಾನು ಮಾಡಿದ ಈಗ ಎಷ್ಟೋ ಪ್ರಸಂಗಗಳನ್ನು ಬರೆದೆ, ಎಷ್ಟೋ ಭಕ್ತಿಗೀತೆಗಳನ್ನು ಹಾಡಿದೆ, ಬರೆದೆ. ಶಶಿಧರ ಕೋಟೆ ಅವರು ನನಗೆ ಸಂಗೀತವನ್ನು ಕಲಿಸಿದರು. ಆ ಸಂದರ್ಭದಲ್ಲಿ ನಾನು ಎಲ್ಲ ಭಕ್ತಿಗೀತೆಗಳನ್ನು ಬರೆದು ಅದನ್ನು ಮನೆ ಮನೆಗೆ ಕೊಂಡು ಹೋಗಿ ನಾನು ಅದನ್ನೆಲ್ಲ ಒಂದು ಆಡಿಯೋ ಕ್ಯಾಸೆಟ್ ಆಗಿತ್ತು, ಅದನ್ನೆಲ್ಲ ನಾನು ಮಾರಾಟ ಮಾಡಿದ್ದೆ. ಅವಾಗ ಬಡತನದ ದೆಸೆಯಿಂದ ನನಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ನನಗೆ ಅಂಥದ್ದೊಂದು ವರ್ತಮಾನ ಬಂತು, ಅದು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಆದರೆ ಅದು ಸಿಕ್ಕಲಿಲ್ಲ, ಯಾಕೆ ಹೋಯ್ತು ಅಂತ ಗೊತ್ತಿಲ್ಲ. ಅದು ನನಗೆ ಬೇಸರ. ನಿನಗೆ ಇಲ್ಲ ಅಂತ ಹೇಳಿದರೆ ನನಗೆ ಬೇಸರ ಇರಲಿಲ್ಲ. ಆದರೆ ಇಷ್ಟು ವರ್ಷ 40 ವರ್ಷ ನನ್ನ ಯಕ್ಷ ಪ್ರಯಾಣವಾಯಿತು. ಆದರೆ ಯಾಕೋ ಗೊತ್ತಿಲ್ಲ ನನಗೆ. ಆದರೆ ಬರುವಾಗ ಬರ್ತದೆ ಅಂತ. ಖಂಡಿತವಾಗಿ ನಿಮ್ಮಂತಹ ಕಲಾವಿದರಿಗೆ ಅಂಥ ಪ್ರಶಸ್ತಿಗಳು ಸಹಜವಾಗಿ ನಿಮ್ಮನ್ನು ಅರಸಿ ಬರಬೇಕು, ಬರಲಿ ಎನ್ನುವುದು ನಮ್ಮ ಆಶಯ. ಜೊತೆಗೆ ಶಶಿಧರ ಕೋಟೆ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರಿ. ತಾವು ಇತ್ತೀಚೆಗೆ ಬಹುಶಃ ಈ ಒಂದು ಭಾವಗೀತೆಗಳನ್ನು ಕೂಡ ಬರೆದ್ರಿ. ಅದನ್ನ ಶಶಿಧರ ಕೋಟೆ ಅವರ ಮೂಲಕ ಅದನ್ನ ಅವರು ಹಾಡಿದ್ದಲ್ಲ, ಅವರು ಹಾಡಿದ್ದು, ನಾನು ಹಾಡಿದ್ದು, ನೀವು ಕೂಡ ಹಾಡಿದ್ದೀರಿ. ಕ್ಯಾಸೆಟ್ಗಳು ಕೂಡ ಸಿಡಿಗಳು ಕೂಡ ಬಂದಿವೆ. ಆ ಒಂದು 4 ಸಾಲುಗಳನ್ನು ಹೇಳಬಹುದು. ಈಗ ಅದು ಯೂಟ್ಯೂಬ್ ಅಲ್ಲೇ ಎಲ್ಲ ಗುಡ್ಡಪ್ಪ ಸುವರ್ಣ ಅಂತ ಹಾಕಿದ್ರೆ ಭಕ್ತಿಗೀತೆ ಎಲ್ಲ ಇದೆ. ಅದರಲ್ಲಿ ಒಂದು ಈಗ ನಾನೇ ಅದನ್ನೆಲ್ಲ ಕಂಪೋಸ್ ಮಾಡ್ತಾ ಈಗ ನಾನೇ ಮಾಡ್ತಾ ಇದ್ದೇನೆ. ಸಂಗೀತ ಸಂಯೋಜನೆ ಇದನ್ನೆಲ್ಲ ನಾನೇ ಮಾಡ್ತಾ ಇದ್ದೇನೆ. ಈಗ ಅವರು ನನಗೆ ಕಳಿಸಿಕೊಟ್ಟಂತ ಆ ಗುರುಬಲದಿಂದ ನಾನೀಗ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನು ಬರಿಬೇಕು, ಮತ್ತೆ ಯಾವ ರೀತಿ ಅದನ್ನು ಕಂಪೋಸ್ ಮಾಡಬೇಕು ಅಂತೇಳಿ ಈಗ ನನಗೆ ಅರ್ಥ ಆಗಿದೆ. ಅದಕ್ಕೆ ಪೂರಕ ಅವರು ಶಶಿಧರ ಕೋಟೆ ಅವರು ಕಳೆದ ವರ್ಷ ಮಂಗಳೂರಿಗೆ ಬಂದಾಗ ನನ್ನನ್ನು ಫೋನ್ ಮಾಡಿ ಕರೆದ್ರು, ಇಲ್ಲಿ ಬನ್ನಿ, ನಾನು ಇಲ್ಲಿಗೆ ಬಂದಿದ್ದೇನೆ ಅಂತೇಳಿ. ನೋಡಿ, ಅದೆಲ್ಲ ಯೋಗ. ಅವರೆಲ್ಲ ಹಾಗೆ ನಾನು ಪದ್ಯ ಈಗ ಒಂದು 150-200 ಪದ್ಯ ಎಲ್ಲ ಬರೆದಿದ್ದೇನೆ. ಈಗ ಹಾಡಿದ್ದೇನೆ. ಮತ್ತೆ 4 ಸಾಲು ಹಾಡಬಹುದಾ ಅಂತ ನಮ್ಮ ವೀಕ್ಷಕರಿಗೆ. ಇತ್ತೀಚೆಗೆ ಬರೆದಿರುವಂಥದ್ದು ನಾನೇ ರಚನೆ ಮಾಡಿ ನಾನೇ ಹಾಡಿದ್ದು ಕೊರಗಜ್ಜನ ಭಕ್ತಿಗೀತೆ ತುಳು. ಮಡಿ ತುತ್ತುದು ಪಡಿ ಬಾಕಿಲಿಡುತ್ತದೆ ದರ್ಶನ ಕೊರ್ಲೆ ಓ ಸತ್ಯ. ಮಡಿ ತುತ್ತುದು ಪಡಿ ಬಾಕಿಲಿಡುತ್ತದೆ ದರ್ಶನ ಕೊರ್ಲೆ ಓ ಸತ್ಯ. ಇರನೇ ನಂಬುದು ಸನ್ನಿಧಾನೊಡು ಬತ್ತುದುಂತುದೆ ದಿನನಿತ್ಯ. ಸತ್ಯದ ತುಡರೆ ಕೊರಗಜ್ಜ ಮಡಿ ತುತ್ತುದು ಪಡಿ ಬಾಕಿಲಿಡುತ್ತದೆ ದರ್ಶನ ಕೊರ್ಲೆ ಓ ಸತ್ಯ. ದರ್ಶನ ಕೊರ್ಲೆ ಓ ಸತ್ಯ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ರಂಗದ ಸವ್ಯಸಾಚಿ ಗುಡ್ಡಪ್ಪ ಸುವರ್ಣ ಅವರ ಮನದ ಮಾತುಗಳು. ಅವರ ಪಾತ್ರಗಳನ್ನು ನೀವು ರಂಗದಲ್ಲಿ ನೋಡಿರ್ಬೋದು. ಅದು ಪೌರಾಣಿಕ ಇರ್ಬೋದು, ಕಾಲ್ಪನಿಕ ಪ್ರಸಂಗಗಳಿರ್ಬೋದು. ಅದರ ಮೂಲಕ ಅವರ ಎಲ್ಲ ವೇಷಗಳನ್ನು ತಾವು ನೋಡಿದ್ದೀರಿ. ಆದರೆ ಈ ವೇಷ ಅಥವಾ ಪಾತ್ರ ಏನು ಮಾಡ್ತಾರೆ, ಗುಡ್ಡಪ್ಪ ಸುವರ್ಣರ ಅಂತರಂಗ ಬಹಿರಂಗಗೊಂಡದ್ದು ಬಹುಶಃ ಅತ್ಯಂತ ವಿರಳ ಇರ್ಬೋದು. ಖಂಡಿತವಾಗಿ ಅನೇಕ ವಿಚಾರಗಳನ್ನು, ಅವರ ವೈಯಕ್ತಿಕ ಬದುಕಿನ ಸಂಗತಿಗಳನ್ನು, ಅವರು ಎದುರಿಸಿದಂಥ ಸವಾಲುಗಳನ್ನು, ಅವರ ಬದುಕಿನಲ್ಲಿ ಎದುರಾದ ಆಕಸ್ಮಿಕ ಘಟನೆಗಳನ್ನು, ಬಹುಶಃ ಅನೇಕ ಆಕಸ್ಮಿಕ ಘಟನೆಗಳೇ ಅವರ ಬದುಕಿನಲ್ಲಿ, ಅವರ ಕಲಾ ಬದುಕಿನಲ್ಲಿ ಒಂದು ತಿರುವನ್ನು ಪಡೆದುಕೊಂಡಿತು. ಆ ಎಲ್ಲ ಸವಾಲುಗಳನ್ನು ದಾಟಿ ಇವತ್ತು ಒಬ್ಬ ಒಳ್ಳೆಯ ಕಲಾವಿದನಾಗಿ, ಈ ನಾಡು ಕಂಡಿರುವ ಒಳ್ಳೆಯ ಯಕ್ಷಗಾನ ಕಲಾವಿದನಾಗಿ ಅವರು ಬೆಳೆದಿದ್ದಾರೆ. ಖಂಡಿತವಾಗಿ ನಮ್ಮ ಸುದ್ದಿ ಚಾನೆಲ್ ಮೂಲಕ ಈ ಒಂದು ಕಲಾವಿದನ ಅಂತರಂಗವನ್ನು ಬಹಿರಂಗಗೊಳಿಸಿದ್ದೇವೆ. ನಿಮ್ಮ ಕಲಾ ಸೇವೆ ಇನ್ನಷ್ಟು ಕಾಲ ಮುಂದುವರಿಯಲಿ ಎನ್ನುವುದು ನಮ್ಮ ಆಶಯ ಕೂಡ. ತಮಗೂ ಧನ್ಯವಾದ. ಯಾಕಂದರೆ ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೆದು ನನ್ನನ್ನು ಕುಳ್ಳಿರಿಸಿ ಎಲ್ಲೋ ಎಲೆಮರೆಯ ಕಾಯಿ ಅಂತಿದ್ದ ನನ್ನನ್ನು ಹುಡುಕಿಕೊಂಡು ಬಂದು ಇಷ್ಟೆಲ್ಲ ಮಾತನಾಡಿಸಿದ್ದೀರಿ ನೀವು. ಅದು ನಮ್ಮ ತಾಲೂಕಿನಲ್ಲಿ ಒಂದಾದಂಥ ಸುದ್ದಿ ಚಾನಲ್. ಇದಕ್ಕೆ ತುಂಬು ಹೃದಯದ ಕೃತಜ್ಞತೆಗಳು ಸರ್, ತುಂಬು ಹೃದಯದ ಕೃತಜ್ಞತೆಗಳು. ಥ್ಯಾಂಕ್ ಯು ಗುಡ್ಡಪ್ಪ. ವೀಕ್ಷಕರೇ, ಯಕ್ಷಗಾನ ಕಲಾವಿದ ಗುಡ್ಡಪ್ಪ ಸುವರ್ಣ ಅವರ ಮನದ ಮಾತುಗಳನ್ನು ಕೇಳಿದ್ದೀರಿ. ಅವರು ಬೆಳೆದು ಬಂದ ಬಾಲ್ಯ, ಅವರ ಬದುಕು, ಕಲಾ ಬದುಕು ಎಲ್ಲವನ್ನೂ ಕೂಡ ಅವರದ ಮಾತುಗಳಲ್ಲಿ ಕೇಳಿದ್ದೀರಿ. ಅವರ ಪೂರ್ಣವಾದ ಕುಟುಂಬ ನನ್ನ ಜೊತೆಗಿದೆ. ಅವರ ಪತ್ನಿ ಗುಲಾಬಿ ಅವರಿದ್ದಾರೆ, ಪುತ್ರಿಯರಾದ ರಚನಾ, ರಶ್ಮಿತಾ,
ಮತ್ತು ರಕ್ಷಿತಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅಳಿಯ ಹರೀಶ್ ಅವರಿದ್ದಾರೆ. ಸಂತೃಪ್ತವಾದ ಕುಟುಂಬ. ತನ್ನ ಕಲಾ ಬದುಕಿನ ಮೂಲಕ ಅವರೇ ಆಗ ಹೇಳ್ತಾ ಇದ್ರು, ಗೆಜ್ಜೆ ಕಟ್ಟಿ ಬದುಕನ್ನು ನಡೆಸಿ ಇವತ್ತು ಬದುಕಿನ ಹೆಜ್ಜೆಯನ್ನು ಕೂಡ ಸುದೃಢವಾಗಿ ಊರಿದ್ದಾರೆ. ಶ್ರೀದೇವಿ ನಿಲಯ ಏನು ಪಟ್ಲ ಯಕ್ಷಾಶ್ರಯದ ಒಂದು ಯೋಜನಾ ಮಾಲಿಕೆಯಲ್ಲಿ ಸಿಕ್ಕಿರುವಂಥ ಅವರ ಸಹಕಾರದಿಂದ ಒಂದು ಒಳ್ಳೆಯ ಮನೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ರಚನಾ ಅವರೇ, ತುಂಬ ಕಷ್ಟದಿಂದ ಅಪ್ಪ ಬೆಳೆದವರು, ಕಲಾ ಬದುಕನ್ನು ನಡೆಸಿದವರು. ಅಪ್ಪನನ್ನು ಯಾವ ರೀತಿ ಕಾಣ್ತೀರಿ, ಅವರ ಕಲಾ ಬದುಕನ್ನು ಮತ್ತು ನಿಮ್ಮನ್ನು 3 ಜನರಿಗೂ ಕೂಡ ಅವರು ಬದುಕನ್ನು ಕೊಟ್ಟಿದ್ದಾರೆ. ಏನು ಅನ್ನಿಸ್ತಾ ಇದೆ ಅಪ್ಪನ ಬಗ್ಗೆ? ತುಂಬ ಖುಷಿ ಆಗ್ತದೆ ಸರ್ ನಮ್ಮ ಪಪ್ಪನ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಅಂದರೆ ನಾವು ತುಂಬ ಕಡು ಬಡತನದಿಂದ ಬಂದವರು ಕೂಡ. ಆ ಪರಿಸ್ಥಿತಿಯಲ್ಲಿ ಅಂದರೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಾಗ ಅಲ್ಲಿ ನಮ್ಮನ್ನು ಸಾಕಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ಆಗ ತುಂಬ ಸಂಬಳ ಕೂಡ ಕಮ್ಮಿ. ನಮ್ಮ 3 ಜನ ಮಕ್ಕಳನ್ನು, ಅದು ಹೆಣ್ಣು ಮಕ್ಕಳೇ ನಾವು. ನಮ್ಮನ್ನು ಶಾಲೆಗೆ ಕಳಿಸಬೇಕು, ನಮಗೆ ಓದಿಸಬೇಕು. ಆದರೆ ನಮಗೆ ಒಂದು ಬೇಜಾರು ಅಂತ ಹೇಳಿದರೆ, ಅವರು ಯಕ್ಷಗಾನದಲ್ಲಿ ಇದ್ದ ಕಾರಣ ನಾವು ಅದರಲ್ಲಿ ಒಂದು ನಾವು ಯಾರು ತೊಡಗಿಸ್ಕೊಳ್ಳಿಲ್ಲ. ಒಬ್ಬಳು ಸಣ್ಣವಳೊಂದು ವೇಷ ಹಾಕಿ ಎಲ್ಲ ಒಮ್ಮೆ ಮಾಡಿದ್ದಾಳೆ. ಬಟ್ ನನಗೆ ಕಲಿಯುವಂಥ ಪರಿಸ್ಥಿತಿ ಸಿಗಲಿಲ್ಲ. ತುಂಬ ಭರತನಾಟ್ಯ ಸಂಗೀತಕ್ಕೆ ನಾನು ಕೂಡ ಸೇರಿದ್ದೇನೆ. ಅದನ್ನು ಮುಂದುವರಿಸಲಿಕ್ಕೆ ನನ್ನಿಂದ ಆಗಲಿ. ಅಂದರೆ ಇಲ್ಲಿ ನಡ್ಕೊಂಡು ಹೋಗಿ ಬರಬೇಕು ಅದಂತ ಹೇಳಿ, ಅಂದರೆ ಕೋಟೆಗುಡ್ಡ ಅಲ್ಲಿ ಇದ್ದದ್ದು, ಇಲ್ಲಿ ಇರಲಿಲ್ಲ. ನಾನು ಮತ್ತೆ ಶಾಲೆಗೆ ಇದು ಹೈಸ್ಕೂಲಿಗೆಲ್ಲ ಹೋದ ಮೇಲೆ ಅಂದರೆ ನಮಗೆ ಈ ಒಂದು ಸಣ್ಣ ಒಂದು ಹಾಡು, ಒಂದು ಯಾವುದಾದ್ರು ಒಂದು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ನಾವೇ ಇಲ್ಲಿ ಯುವತಿ ಮಂಡಲದಲ್ಲಿರುವ ಈಗ ಪಂಚಶ್ರೀ ಯೋಗ ಮಂಡಲ ಅದನ್ನೆಲ್ಲ ಬೆಳೆಸಿದವರು ನಮ್ಮ ಪಪ್ಪವೇ. ನಾವೇ ನಮ್ಮ ಕಣ್ಣಾರೆ ನಾವು ನೋಡಿದ್ದೇವೆ. ಅಂದರೆ ರಾತ್ರಿ ಹಗಲು 12 ಗಂಟೆ ರಾತ್ರಿವರೆಗೂ ಪ್ರಾಕ್ಟೀಸ್ ಮಾಡಿ ನನಗೂ ಪ್ರಾಕ್ಟೀಸ್ ಕೊಟ್ಟು ಹೋಗಿದ್ದಾರೆ ನನ್ನ ಪಪ್ಪ. ಅದೇ ನಮಗೆ ಒಂದು ಭದ್ರ ಬುನಾದಿ ಅಂತ ಹೇಳ್ಬೋದು. ನಾವು ಕೂಡ ಶಾಲೆಯಲ್ಲಿರುವಾಗ ಸಂಗೀತಕ್ಕೋ ಅಥವಾ ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಇದ್ರೂ ನಾವು ಮುಂದೆ ಹೋಗ್ತಿದ್ದೇವೆ. ಅದು ನಮಗೆ 3 ಜನರಿಗೂ ಕರಗತವಾಗಿ ಬಂದಂತಹ ಒಂದು ವಿದ್ಯೆ. ಅದ್ರ ಜೊತೆಗೆ ಕಲಾವಿದನಾಗಿ ಅಪ್ಪ ತುಂಬಾ ಮಿಂಚಿದ್ದಾರೆ. ಆದ್ರೆ ಒಬ್ಬ ಅಪ್ಪನಾಗಿ ತುಂಬಾ ಮಿಸ್ ಮಾಡಿಕೊಂಡಿರ್ಬೇಕು. ಯಾಕಂದ್ರೆ ಕಲಾಪಯಣ ಅವರ ಪ್ರೀತಿ ಎಲ್ಲ ನಮಗೆ ಈ 6 ತಿಂಗಳುಗಳ ಕಾಲ ಇಲ್ವೇ ಇಲ್ಲ. ಅಂದ್ರೆ ಅವರು ಯಾವಾಗಾದ್ರೂ ಒಮ್ಮೆ ಬರ್ತಾರೆ. ಅವಾಗ ಹೋಗಿ ಬರೋದಕ್ಕೂ ತುಂಬಾ ಅಂದ್ರೆ ಕಷ್ಟದ ಪರಿಸ್ಥಿತಿಯ ಕಾರಣ ಇಲ್ಲಿಗೆ ಬಂದ, ಈ ಮನೆಗೆ ಬಂದ ಮೇಲೆ, ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಒಂದು ಅಲ್ಲಿಂದ ಅಲ್ಲಿಗೆ ಎಲ್ಲ ನಾವು ಕೂಡ ದೊಡ್ಡದಾಗ್ತಾ ಬಂದ್ವಿ. ಮತ್ತೆ ನಾವು ಅದೇ ನಮಗೆ ಒಂದು ಸಣ್ಣ ಒಂದು ಇದು ಪ್ರೇಯರ್ ಹೇಳ್ತಾರೆ. ಒಂದು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ, ಒಂದು ಪ್ರೇಯರ್ ಆಗಬೇಕಾದ್ರೆ ಅದನ್ನು ಕೂಡ ಹೇಳಿಕೊಟ್ಟದ್ದು ನಮ್ಮ ಪಪ್ಪವೇ. ಒಂದು ಶುರುವಿಗೆ ನಮ್ಮ ಶಾಲೆಯಲ್ಲಿ, ಮಂಬೆತಡಿ ಶಾಲೆಯಲ್ಲಿ ನಾವೆಲ್ಲ ಕಲ್ತದ್ದು. ಆ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ಆಗಬೇಕಾದ್ರೆ ಮೊದಲು ಕಲಿಸಿದೆ ನಮ್ಮ ತಂದೆ. ಒಂದು ಯಾವುದೋ ಒಂದು ಸ್ಟೆಪ್ಸ್ ಹೇಳಿಕೊಟ್ಟದ್ದೇ ನಮ್ಮ ತಂದೆ ನಮಗೆ. ಅಲ್ಲಿಂದಲೇ ನಮ್ಮ ಕಲಾ ಬದುಕು ಕೂಡ ನಾವು ಕೂಡ ಸಂಸ್ಕೃತದಲ್ಲಿ ಮಾಡಿಕೊಂಡು, ನಾನು ಕೂಡ ಯುವತಿ ಮಂಡಲಗಳ ಮುಖಾಂತರ ತುಂಬ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ನಮ್ಮ ಶಾಲೆಯಲ್ಲಿ ಹೇಳಿಕೊಟ್ಟಿದ್ದಾರೆ, ನಮ್ಮ ತಂದೆ ಬಂದು ಹೇಳಿಕೊಟ್ಟಿದ್ದಾರೆ ನಮಗೆ. ಯಕ್ಷಗಾನ ಕ್ಲಾಸ್ ಕೊಡುವಾಗ ಸಹ ನಾವು ಹೋಗಿದ್ದೇವೆ, ಅಲ್ಲ ಅಂತಲ್ಲ. ಆದರೆ ನಮಗೆ ಅದನ್ನು ಕರಗತ ಮಾಡಿಕೊಳ್ಳಿ ಅಂದರೆ ಕಂಟಿನ್ಯೂ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ ಅಂತ. ಹಾಗೆ ತುಂಬ ನಮ್ಮ ಪಪ್ಪನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಒಂದು ಹೆಮ್ಮೆ ಉಂಟು ಸರ್. ನಾವು ಅವರ ಮಕ್ಕಳು ಅಂತ ಹೇಳಿಕೊಳ್ಳಲಿಕ್ಕೆ. ಇಷ್ಟೆಲ್ಲ ಆದರೂ ನಮಗೆ ಬೇಕಾದಂಥ ಎಜುಕೇಷನ್ ಆಗಲಿ ಅಥವಾ ನಮಗೆ ಏನೇನೋ ಬೇಕಾದ ಇವತ್ತಿನವರೆಗೂ ಒಂದು ನಯ ಪೈಸೆ ಅವರು ಇಲ್ಲ ಅಂತ ಹೇಳಲಿಲ್ಲ. ಇಲ್ಲಿಗೆ ಎಂತ ಮಾಡಬೇಕಾದ್ರು. ರಕ್ಷಿತಾ ಅವರೇ, ನಮ್ಮ ಪ್ರೀತಿ ಅಪ್ಪನ ಬಗ್ಗೆ ಏನು ಹೇಳ್ತೀರಿ? ಹಾಂ ಸರ್, ನಮ್ಮ ಪಪ್ಪನ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ಅದನ್ನ ನಮಗೆ ಇಡೀ ದಿನ ಆದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಸಣ್ಣ ಮಕ್ಕಳಿಂದ 3 ಜನ ಹೆಣ್ಣು ಮಕ್ಕಳೇ ಆದ್ರೂ ನಾವು ಹೆಣ್ಮಕ್ಳ ಥರ ಅವ್ರು ಬೆಳೆಸಿಲ್ಲ, ಗಂಡು ಮಕ್ಳ ಥರನೇ ನೋಡ್ಕೊಂಡಿದ್ದಾರೆ. ಯಾವುದಕ್ಕ ಹೇಳಿದಾಗೆ ಯಾವುದಕ್ಕಿಲ್ಲ ಅಂತಲೂ ಹೇಳಲಿಲ್ಲ. ಅವರು ಕಲಿಸಿದ್ರೆ ಅವರು ಮಾಡ್ಕೊಂಡ ಇದರಲ್ಲಿ ವಿದ್ಯೆಯಲ್ಲಿ ನಾವು ಯಾರು ಮಾಡ್ಕೊಂಡಿಲ್ಲ ಅದನ್ನ. ಅಂದರೆ ನಾವು ಯೋಜನೆ ಮೇಳ ಅದಕ್ಕೆಲ್ಲ ಹೋಗಿದ್ವಿ, ತುಂಬ ಸ್ಟೇಟ್ ಲೆವೆಲ್ ತನಕ ನಾವು ಹೋಗಿದ್ವಿ. ಅದೆಲ್ಲ ಕಲಿಸಿರೋದು ಅಕ್ಕ ಹೇಳಿದಾಗೆ ಪಪ್ಪನೇ ನಮಗೆ. ಯಕ್ಷಗಾನದಲ್ಲಿ ಒಂದು ನಾವು ಹೋಗಿಲ್ಲ ಅಂತಷ್ಟೇ. ಇವಳೊಬ್ಳು ತಂಗಿ ಒಬ್ಳು ಹೋಗಿದ್ದಾಳೆ. ಸೊ ಅವರು ಕಾಲಿಗೆ ಹೆಜ್ಜೆ ಕಟ್ಟಿ ರಾತ್ರಿ ನಿದ್ದೆಗೆಟ್ಟು ಅವರು ನಮ್ಮ ದುಡ್ಕೊಂಡು ಬಂದು ನಮ್ಮನ್ನ ಒಂದು ಈ ಲೆವೆಲ್ ತನಕ, ಈ ಹಂತ ತನಕ ತಂದುಕೊಟ್ಟಿದ್ದಾರೆ. ಅದೊಂದು ಅವರಿಗೆ ನಾವು ಅವರ ಋಣನ ಯಾವತ್ತೂ ತೀರಿಸ್ಲಿಕ್ಕಿಲ್ಲ ಅಂತ. ಪಪ್ಪಮ್ಮನ ಋಣ ನಾವು ತೀರಿಸ್ಲಿಕ್ಕೆ ಇಲ್ಲ. ನಮ್ಮ ಪಪ್ಪ ಅಂತೂ ತುಂಬ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅದೇ ಹೇಳಿದಾಗೆ ಗಂಡು ಮಕ್ಕಳ ಥರನೇ ಬೆಳೆಸಿದ್ದಾರೆ ನಮ್ಮನ್ನು, ಯಾವುದಕ್ಕೂ ಇಲ್ಲ ಅಂತ ಹೇಳಲಿಲ್ಲ. ನಮ್ಮಿಬ್ಬರ ಮದುವೆ ಮಾಡಿಕೊಟ್ರು, ಅದು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದಾರೆ. ರಶ್ಮಿತಾ, ತಾವು ಹೇಳಿ ಅಪ್ಪನ ಬಗ್ಗೆ. ಹೇಳಲಿಕ್ಕೆ ತುಂಬ ಉಂಟು ಇವರು ಹೇಳಿದಾಗೆ. ನಾನು ಕಲ್ತದ್ದು, ನಾನು 8th ಇರಬೇಕಾದ್ರೆ ನಮಗೆ ಪಪ್ಪನೇ ಗುರು, ಹೇಳಿಕೊಡ್ಲಿಕ್ಕೆ ಪಪ್ಪನೇ ಇದ್ದದ್ದು. ಸುಮಾರು ಮಕ್ಕಳಿದ್ವಿ ನಾವು. ನಮಗೆ ಸ್ಕೂಲ್ ಡೇಗೆ ಇತ್ತು ಒಂದು ಸುದರ್ಶನ ವಿಜಯ ಅನ್ನುವಂಥ ಒಂದು ಯಕ್ಷಗಾನದಲ್ಲಿ ನನಗೆ ಲಕ್ಷ್ಮಿ ಪಾರ್ಟ್ ಇತ್ತು. ಅದೇ ಫಸ್ಟ್, ಅದೇ ಲಾಸ್ಟ್. ಅದಾದಮೇಲೆ ಕಲೀಲಿಕ್ಕೂ ಆಗಲಿಲ್ಲ ಯಾವುದೇ. ಮತ್ತು ಈ ಕಡೆ ಎಲ್ಲ ಅಷ್ಟು ಇದಿಲ್ಲ, ಈಗ ಉಂಟು, ಅವತ್ತೆಲ್ಲ ಇರಲಿಲ್ಲ. ಹಾಗಾಗಿ ಕಲೀಲಿಕ್ಕೆ ಆಗಲಿಲ್ಲ. ಆಸೆ ಉಂಟು, ಈಗಲೂ ಆಸೆ ಉಂಟು. ಪಾರ್ಟ್ ಸಿಕ್ಕಿದರೆ ಈಗಲೂ ಮಾಡ್ಬೋದು ಅಂತ ಉಂಟು, ನೋಡಬೇಕು. ಮತ್ತು ಪಪ್ಪನ ಬಗ್ಗೆ ಹೇಳಬೇಕು ಅಂತಂದರೆ, ಅವತ್ತೆಲ್ಲ ನಡ್ಕೊಂಡು ಬರ್ತಾಯಿದ್ರು ಪಪ್ಪ, ತುಂಬ ನಡೀತಾಯಿದ್ರು. ಆದರೂ ಕೂಡ ನಮ್ಮನ್ನು 3 ಜನನನ್ನು ಸೈಕಲಲ್ಲೆಲ್ಲ ಕೂರಿಸ್ಕೊಂಡು ಆಮೇಲೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅದು ಈಗಲೂ ನೆನಪುಂಟು. ಅದೇ ಖುಷಿ ಉಂಟು, ಹೆಮ್ಮೆ ಉಂಟು ಪಪ್ಪನ ಬಗ್ಗೆ.
ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಏನು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಬೆತ್ತದ ಏಟು ತಿಂದ ಒಬ್ಬ ವಿದ್ಯಾರ್ಥಿ ಆ ಬಳಿಕ ಬದುಕಿನ ಏಟನ್ನು ತಿಂದರು. ಆದರೆ ಆ ಎಲ್ಲ ಏಟುಗಳಿಂದ ಆ ಚೆಂಡೆಯ ಪೆಟ್ಟುಗಳು ಅವರ ಬದುಕನ್ನು ಮುನ್ನಡೆಸಿತು. ಅನೇಕ ಸವಾಲುಗಳನ್ನು ಸ್ವೀಕಾರ ಮಾಡಿ 4 ದಶಕದ ಯಕ್ಷ ಸೇವೆಯನ್ನು ಕೂಡ ಸಲ್ಲಿಸಿದರು. ಇವತ್ತು ಒಬ್ಬ ಪರಿಪೂರ್ಣ ಕಲಾವಿದನಾಗಿ, ಕರಾವಳಿಯ ಗಂಡುಮೆಟ್ಟಿನ ಕಲೆಯಲ್ಲಿ ಒಬ್ಬ ಅದ್ಭುತ ಕಲಾವಿದನಾಗಿ, ಪ್ರಸಂಗಕರ್ತನಾಗಿ ಪದ್ಯ ರಚನೆ ಮಾಡಿ, ಜೊತೆಗೆ ಇತರ ಭಾವಗೀತೆಗಳನ್ನು ಕೂಡ ರಚನೆ ಮಾಡಿ 7ನೇ ತರಗತಿ ಕಲಿತಂಥ ಒಬ್ಬ ಬಾಲಕ ಇವತ್ತು ಅಸಾಮಾನ್ಯ ಸಾಧಕನಾಗಿ ಬೆಳೆದಿದ್ದಾರೆ. ಇವರು ಸುಳ್ಯ ತಾಲೂಕಿನವರು ಎನ್ನುವುದು ಈ ಸುಳ್ಯ ತಾಲೂಕಿನ ಹೆಮ್ಮೆ ಕೂಡ, ಯಕ್ಷ ರಂಗದ ಹೆಮ್ಮೆ ಕೂಡ. ಖಂಡಿತವಾಗಿ ಗುಡ್ಡಪ್ಪ ಸುವರ್ಣ ಮತ್ತು ಅವರ ಕುಟುಂಬದ ಬದುಕು ಅದು ಸುದೃಢವಾಗಿರಲಿ, ಯಕ್ಷ ಮಾತೆ ಅವರಿಗೆ ಯಾವತ್ತೂ ಕೂಡ ಆಶೀರ್ವಾದ ನೀಡ್ತಾ ಇರಲಿ ಎನ್ನುವುದು ನಮ್ಮ ಸುದ್ದಿ ಸಂಸ್ಥೆಯ ಆಶಯ ಕೂಡ. ರಿಪೋರ್ಟರ್ ಕುಶಾಂತ್ ಕೊರತೆಡ್ಕ, ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡಕ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಕಾವೇರಿ ಗಾರ್ಮೆಂಟ್ಸ್, ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ, ಶ್ರೀರಾಂಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ. ಸುಳ್ಯದ ಶಿವಕೃಪ ಕಲಾಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ರವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ. ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ 160 ರೂಪಾಯಿಗಳಿಗೆ ಮಾತ್ರ. ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆ ಬರೆಗಳನ್ನು ಖರೀದಿಸಿ ಕೇವಲ ರು 220 ರೂಪಾಯಿಗಳು ಮಾತ್ರ. ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು, ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು. ಒಂದೇ ಸೂರಿನಡಿಯಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್. ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ. ಮಾಧವರತ್ನ ಬಿಗ್ ಬಜಾರ್, ಶಿವಕೃಪ ಕಲಾಮಂದಿರ, ಖಾಸಗಿ ಬಸ್ ನಿಲ್ದಾಣ, ಮುಖ್ಯ ರಸ್ತೆ, ಸುಳ್ಯ.